ಇಸ್ಸಾಕು ಬೋಧಕರವರ ಮೂಲಕವಾಗಿ ಬಹಳ ಒಳ್ಳೊಳ್ಳೆ ಉತ್ತಮವಾದಂಥ ಸಂದೇಶಗಳನ್ನು, ಕೆಲವು ಸ್ವಾರ್ಥಿಗೆ ಅನುಗುಣವಾದಂಥ ವಿಷಯಗಳನ್ನು ನಾವೆಲ್ಲರೂ ಕೂಡ ಚೆನ್ನಾಗಿ ಕೇಳಿದ್ವಿ. ಬಹಳ ಸಂತೋಷ. ಇದು ಕೊನೆಯ ದಿನ ಅಲ್ಲ, ಸ್ವಾರ್ಥೆಯ ಕೂಟದಲ್ಲಿ ಇದು 3ನೇ ದಿನ. ಈ ಒಂದು 3ನೇ ದಿನದಲ್ಲಿ ನಾವೆಲ್ಲರೂ ಕೂಡ ಸೇರಿ ಬಂದಿರುವಾಗ ದೇವರ ಒಂದು ಸಂದೇಶಗಳನ್ನು, ದೇವರ ವಿಷಯಗಳನ್ನು ನಾವೆಲ್ಲರೂ ಕೂಡ ಧ್ಯಾನ ಮಾಡಿಕೊಳ್ಳುತ್ತೇವೆ. ಭೂಲೋಕದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನ ಅನ್ಯರು ನಶಿಸಿ ಹೋಗುವುದನ್ನು ನಾವು ನೋಡ್ತಾ ಇದ್ದೀವಿ ಅಲ್ಲ. ದೇವರನ್ನು ತಿಳಿಲಾರದೆ, ದೇವರನ್ನು ಅರಿಲಾರದೆ ಬಹಳ ಜನರು ಪಾಪಿಗಳಲ್ಲಿಯೇ, ಪಾಪದಲ್ಲಿಯೇ ಸಾಯುವುದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ದೇವರು ವಾಕ್ಯ ಹೇಳ್ತಾ ಇದೆ, ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿ ಮಾನವರು ಕೂಡ ದೇವರನ್ನು ನಂಬಬೇಕು. ನಂಬಿದ ಮೇಲೆ ದೀಕ್ಷಾಸ್ನಾನ ತಕ್ಕೊಂಡು ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡಿ ಆಮೇಲೆ ಅವರು ಮರಣ ಹೊಂದಬೇಕೆನ್ನುವಂಥದ್ದು ದೇವರ ವಾಕ್ಯ ಹೇಳ್ತಾರೆ. ಆದರೆ ಲೋಕದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಬಹಳ ಜನರು ಕೂಡ ಪಾಪಗಳಲ್ಲಿಯೇ ಸಾಯ್ತಾ ಇದ್ದಾರೆ. ಯೋಹಾನ ಬರೆಸುವಂತೆ 8ನೇ ಅಧ್ಯಾಯದ ಪ್ರಕಾರವಾಗಿ ಅಲ್ಲ, ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾರೆ ಏನಂತ, ನೀವು ನಿಮ್ಮ ಪಾಪಗಳಲ್ಲಿ ನೀವು ಸಾಯ್ತೀರಿ, ಅಷ್ಟರೊಳಗಾಗಿ ನನ್ನನ್ನು ನೀವೇನ್ ಮಾಡ್ಬೇಕು, ನಂಬಬೇಕೆಂಬುದಾಗಿ ಆತನೇ ಹೇಳ್ತಾ ಇದ್ದಾನೆ. ಆ ರೀತಿಯಾಗಿ ನಾವೆಲ್ಲರೂ ಕೂಡ ಲೋಕದಲ್ಲಿ ಜೀವಿಸುವಾಗ ಮೊದಲು ನಾವು ಯೇಸು ಕ್ರಿಸ್ತನನ್ನು ನಂಬಬೇಕು. ಯಾರು ನಂಬಬೇಕು? ಯೇಸು ಕ್ರಿಸ್ತನನ್ನು ನಂಬಿದಾಗ ಆ ನಂಬಿಕೆ ನಮ್ಮನ್ನು ನಿತ್ಯ ರಾಜ್ಯಕ್ಕೆ ಸೇರಿಸ್ತಾ ಇದೆ. ಆ ನಿತ್ಯ ರಾಜ್ಯಕ್ಕೆ ಸೇರ್ಬೇಕಂದ್ರೆ ನಾವು ಭೂಲೋಕದಲ್ಲಿ ಎಲ್ಲರೂ ಕೂಡ ಯೇಸು ಕ್ರಿಸ್ತನನ್ನು ನಂಬಬೇಕೆನ್ನುವಂಥ ವಿಷಯಗಳನ್ನು ನಾವು ನೋಡಿಕೊಳ್ಳುತ್ತೇವೆ. ಮೊದಲನೇದು, ನಾವು ಪಾಠಕ್ಕೆ ಹೋಗ್ಲಿಕ್ಕಿಂತ ಮುಂಚೆ ಒಂದು ವಚನವನ್ನು ನೋಡಿಕೊಂಡು ನಾವು ಪಾಠಕ್ಕೆ ಹೋಗೋಣ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ ನೋಡ್ರಿ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಇಲ್ಲಿ ಯೇಸು ಸ್ವಾಮಿಯವರು ಹೇಳ್ತಾ ಇರ್ತಕ್ಕಂಥ ಬಹಳ ಪ್ರಾಮುಖ್ಯವಾದಂತ ಮಾತು. ಭೂಲೋಕದಲ್ಲಿ ಯೇಸು ಕ್ರಿಸ್ತನು ಬಂದಂತ ಉದ್ದೇಶದಲ್ಲಿ ಇದು ಬಹಳ ಪ್ರಾಮುಖ್ಯವಾದಂತ ಉದ್ದೇಶ. ಯಾವುದಂತಂದ್ರೆ, ಮನುಷ್ಯ ಕುಮಾರನು ಭೂಲೋಕಕ್ಕೆ ಬಂದಾಗ ಎಲ್ಲರನ್ನು ಕೆಟ್ಟು ಹೋಗಿರುವಂತ ಮನುಷ್ಯರನ್ನು ಹುಡುಕಿ ರಕ್ಷಣೆ ಮಾಡಲಿಕ್ಕೆ ಬಂದನೆಂಬುದಾಗಿ ಆತನು ತನ್ನ ವಿಷಯವಾಗಿ ತಾನೇ ಸಾಕ್ಷಿ ಕೊಡ್ತಾನೆ. ಇವತ್ತು ನಾವು ನೀವೆಲ್ಲರೂ ಕೂಡ ದೇವರನ್ನ ನಂಬಲಿಕ್ಕೆ ಮುಂಚಿತವಾಗಿ ನಾವೇನಾಗಿದ್ವಿ? ಪಾಪಿಗಳೇ ಅಲ್ಲ. ಇಲ್ಲಿ ಯೇಸು ಸ್ವಾಮಿ ಅದನ್ನ ಹೇಳ್ತಾ ಇದ್ದಾನ. ಬಹಳ ಜನರು ಲೋಕದಲ್ಲಿ ಸಹೋದರು, ನಿನ್ನೆ ಇಸ್ಸಾಕ್ ಅವರು ಹೇಳಿದ ಪ್ರಕಾರವಾಗಿ ಪುಣ್ಯ ಕ್ರಿಯೆಗಳಿಂದಾಗ್ಲಿ, ಧರ್ಮ ಕಾರ್ಯದಿಂದಾಗ್ಲಿ, ಅನ್ನದಾನ ಮಾಡೋದಾಗ್ಲಿ, ಬಟ್ಟೆ ದಾನ ಮಾಡೋದಾಗ್ಲಿ, ಈ ರೀತಿ ಕೆಲವು ಪುಣ್ಯ ಕ್ರಿಯೆಗಳನ್ನು ಮಾಡಿದಾಗ ಖಂಡಿತವಾಗ್ಲೂ ಯಾರು ಕೂಡ ಪರಲೋಕ ರಾಜ್ಯಕ್ಕೆ ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಗ್ತದ? ಸಾಧ್ಯ ಇಲ್ಲ ಅಲ್ಲ. ಅದಕ್ಕೆ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ ಏನಂತ, ಮನುಷ್ಯ ಕುಮಾರನ ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಣೆ ಮಾಡಲಿಕ್ಕೆ ಬಂದ ಅಂತ ಬೈಬಲ್ ಹೇಳ್ತಾ ಇದ್ದಾರೆ ಅಲ್ಲ. ಪ್ರತಿಯೊಬ್ಬ ಮಾನವನು ಕೂಡ ಇಲ್ಲಿ ರಕ್ಷಣೆ ಹೊಂದಲೇಬೇಕು. ಆತ್ಮರಕ್ಷಣೆ ಹೊಂದಿಲ್ಲ ಅಂತಂದ್ರೆ ನಾವು ದೇವರ ಬಳಿಗೆ ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲ. ಇನ್ನೊಂದು ಮಾತು ನಾವು ನೋಡಿಕೋಣ ಪ್ರೇರೆ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 19-20 ವಚನ ಹೋದ್ರೆ, ಆದದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ ಶಿಷ್ಯರಿಗೆ ಯೇಸು ಸ್ವಾಮಿಯವರು ಒಂದು ಒಳ್ಳೆ ಆಜ್ಞೆಯನ್ನು ಕೊಟ್ಟಿದ್ದಾನೆ. ಬಹಳ ಪ್ರಾಮುಖ್ಯವಾದಂತಹ ಆಜ್ಞೆ ಅಲ್ಲ. ಆತನು 19ನೇ ಲೂಕನ ಬರೆದ ಸುವಾರ್ತೆ 19ನೇ ವಚನ ಪ್ರಕಾರವಾಗಿ ಭೂಲೋಕದಲ್ಲಿ ಆತನು ಏನೇನು ಮಾಡಬೇಕು, ಸುವಾರ್ತೆ ಸಾರಬೇಕು, ಅದನ್ನೆಲ್ಲ ಸಾರ್ದ. ಅದ್ಭುತ ಕಾರ್ಯಗಳನ್ನು ಮಾಡಿದ, ಸೂಚಕ ಕಾರ್ಯಗಳನ್ನು ಮಾಡಿದ ಅಲ್ಲ. ಇನ್ನು ಬಹಳ ಕ್ರಿಯೆಗಳನ್ನು ಮಾಡಿದ. ಯಾವ ಉದ್ದೇಶಕ್ಕಾಗಿ? ಲೋಕದಲ್ಲಿ ಆತನು ಬಹಳ ಅದ್ಭುತ ಕಾರ್ಯಗಳನ್ನು ಮಾಡಿದ. ಯಾಕೆ ಮಾಡಿದ? ಯಾರು ಹೇಳ್ತಾರ ಉದ್ದೇಶ? ಯಾರು చెప్తాರ? ಯೇಸು ಸ್ವಾಮಿ ಲೋಕದಲ್ಲಿ ಬಹಳ ಅದ್ಭುತ ಕಾರ್ಯಗಳನ್ನು ಮಾಡಿದ, ಸೂಚಕ ಕಾರ್ಯಗಳನ್ನು ಮಾಡಿದ. ಯಾವ ಉದ್ದೇಶಕ್ಕಾಗಿ? ಒಬ್ರು ಹೇಳ್ಬೇಕು ಯಾರಾದ್ರು.
ದೇವರ ಮಗನೆಂಬುದಾಗಿ ಆತನು ಸೂಚನೆ ಮಾಡ್ಲಿಕ್ಕೆ ಆ ಕೆಲಸಗಳನ್ನು ಮಾಡಿದ ಅಲ್ಲ. ಇದನ್ನ ಕೆಲವು ಡಿನಾಮಿನೇಷನ್ ಸಭೆಯವರು ಬಹಳ ಮಿಸ್ಟೇಕ್ ಮಾಡ್ತಾ ಇದಾರೆ. ಏನ್ ಮಿಸ್ಟೇಕ್ ಅಂತಂದ್ರೆ ಬಹಳ ಆಲೋಚನೆ ಮಾಡ್ತಾ ಇದಾರ. ಯೇಸು ಸ್ವಾಮಿಯವರು ಲೋಕದಲ್ಲಿ ಬಂದಿದ್ದೇ ಆತಕ್ಕಾಗಿ ಈ ರೀತಿಯಾಗಿ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡ್ಲಿಕ್ಕಾಗಿಯೇ ಬಂದ ಎಂಬುದಾಗಿ ಇದನ್ನ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡು ಆಲೋಚನೆ ಮಾಡ್ತದೆ ಅಲ್ಲ. ಆದ್ರೆ ಯೇಸು ಸ್ವಾಮಿ ಬಂದಿರುವಂತಹ ಉದ್ದೇಶ ಏನಂದ್ರೆ ಪ್ರತಿಯೊಬ್ಬ ಮಾನವರನ್ನು ರಕ್ಷಣೆ ಮಾಡ್ಲಿಕ್ಕೆ, ಯಾವುದರಿಂದ? ಪಾಪದಿಂದ ಬಿಡಿಸ್ಲಿಕ್ಕೆ ಅಲ್ಲ. ಪಾಪದ ವಶದಿಂದ ಅವನು ವಿಮೋಚನೆ ಮಾಡ್ಲಿಕ್ಕೆ ಬಂದ. ಇವತ್ತು ನಾವು ನೀವೆಲ್ಲರೂ ಕೂಡ ದೇವರ ಸುವಾರ್ತೆಯನ್ನು ನಾವು ಕೇಳಿದಾಗ ನಮ್ಮ ಪಾಪಗಳ ಪರಿಹಾರಕ್ಕಾಗಿ ನಾವು ಏನು ಮಾಡ್ರಿ ಎಂಬುದಾಗಿ ಯೇಸು ಸ್ವಾಮಿ ತನ್ನ 12 ಜನ ಶಿಷ್ಯರಿಗೆ ಕೊಟ್ಟಂತ ಆಜ್ಞೆ ಅಲ್ಲ. ಇವತ್ತು ನಾವು ನೀವು ಕೂಡ ನಮ್ಮ ಕೆಲಸ ಏನು? ದೇವರ ರಾಜ್ಯದ ಸುವಾರ್ತೆಯನ್ನು ಸಾರಬೇಕು. ಮತ್ತೆ ಕೆಳಗೆ ಹೇಳ್ತಾನೆ 20ನೇ ವಚನ ಹೋದಂಗೆ, ನಾನು ನಿಮಗೆ ಆಜ್ಞಾಪಿಸಿದ್ದೇನಲ್ಲ 19 ಡಿಯೋದ ಬಗ್ಗೆ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳೋದಕ್ಕೆ ಈ ಕೆಲಸ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ 12 ಜನ ಶಿಷ್ಯರನ್ನು ಬೋಧಕರನ್ನಾಗಿ ರೆಡಿ ಮಾಡ. ಇವತ್ತು ಬಹಳ ಜನ ಲೋಕದಲ್ಲಿ ದೇವರ ಸುವಾರ್ತೆಯನ್ನು ಸಾರುವುದನ್ನು ಬಿಟ್ಟು, ನಶಿಸಿ ಹೋಗುವಂತಹ ಆತ್ಮಗಳನ್ನು ಗೆಲ್ಲುವುದನ್ನು ಬಿಟ್ಟು, ನಶಿಸಿ ಹೋಗ್ತಾ ಇರ್ತಕ್ಕಂಥ ಎಷ್ಟೋ ಜನರನ್ನ ದೇವರ ರಾಜ್ಯಕ್ಕೆ ತರುವುದನ್ನು ಬಿಟ್ಟು ಈ ರೀತಿ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಆಲೋಚನೆ ಮಾಡ್ತಾರೆ ಅಲ್ಲ. ದೇವರ ಉದ್ದೇಶ ಏನು? ಎಲ್ಲಾ ಮನುಷ್ಯರು ದೇವರ ರಾಜ್ಯಕ್ಕೆ ಸೇರ್ಬೇಕು, ಪಾಪದಿಂದ ಬಿಡುಗಡೆ ಹೊಂದಬೇಕು, ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಬೇಕನ್ನುವಂಥದ್ದು ಯಾವ ಉದ್ದೇಶ? ಯೇಸು ಸ್ವಾಮಿಯ ಉದ್ದೇಶ ಅಲ್ಲ. ಇಲ್ಲಿ ಅದಕ್ಕೆ 12 ಜನ ಶಿಷ್ಯರನ್ನ ಕಳಿಸ್ಕೊಟ್ಟ. ಯಾತಕ್ಕಾಗಿ? ನೀವು ಲೋಕದ ಕಟ್ಟೆ ಕಡೆ ಹೋಗಿ ಏನ್ ಮಾಡ್ಬೇಕು? ಸುವಾರ್ತೆಯನ್ನ ಸಾರಬೇಕು. ನಮ್ಮದವರಿಗೆ ದೀಕ್ಷಾ ಸ್ನಾನ, ನಮ್ದವರಿಗೇನು? ಶಿಕ್ಷೆ ಅಲ್ಲ. ಮತ್ತೆ ಅವ್ರನ್ನ ಏನ್ ಮಾಡ್ಬೇಕು? ನನಗೆ ಶಿಷ್ಯರನ್ನಾಗಿ ಮಾಡ್ಬೇಕು. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಅವರಿಗೆ ತಿಳಿಸ್ಬೇಕು. ಏನ್ ಆಜ್ಞಾಪನೆ ಮಾಡ್ತಾನೆ ದೇವರು? ನಾವು ದೀಕ್ಷಾ ಸ್ನಾನ ತಗೊಂಡ್ಮೇಲೆ ಕೆಲವು ನಮಗೆ ಬೇಕಾದಂತ ಕೆಲವು ದೇವರ ಒಂದು ಆತ್ಮೀಯವಾದಂತ ವರಗಳು ಇರ್ತವೆ ಅಲ್ಲ. ಆ ವರಗಳನ್ನ ನಾವು ಆಲೋಚನೆ ಮಾಡಲ್ಲ. ಕೆಲವರು ಬೋಧನೆ ಮಾಡ್ತಾ ಇರ್ತಾರೆ. ಯಾವ ರೀತಿ ಬೋಧನೆ ಮಾಡ್ತಾ ಇರ್ತಾರೆ ಅಂದ್ರೆ ತಮಗೆ ಬಂದಂತ ಇಷ್ಟಾನುಸಾರವಾಗಿ ಬೋಧನೆ ಮಾಡ್ತಿರ್ತಾರೆ. ಯೇಸು ಕ್ರಿಸ್ತನ ಬಗ್ಗೆ ಬರೀ ಅದ್ಭುತಗಳ ಮಾತ್ರ ಬೋಧನೆ ಮಾಡ್ತಾ ಇರ್ತಾರೆ. ಬರೀ ಆತನ ಸೂಚಕ ಕಾರ್ಯಗಳನ್ನ ಮಾತ್ರ ಪ್ರಚಾರ ಮಾಡ್ತಾ ಇರ್ತಾರೆ. ಆದ್ರೆ ಸುವಾರ್ತೆಯನ್ನು ಪ್ರಚಾರ ಮಾಡೋರು ಬಹಳ ಜನ ಕಡಿಮೆ ಅಲ್ಲ. ಅದಕ್ಕೆ ಇಲ್ಲಿ ಯೇಸು ಸ್ವಾಮಿ 12 ಜನಗಳ ಶಿಷ್ಯರನ್ನ ಕಳಿಸಿಕೊಂಡಂತ ಉದ್ದೇಶ ಏನು? ಸುವಾರ್ತೆ ಸಾರಬೇಕು ಅಲ್ಲ. ಭೂಮಿಯ ಕಟ್ಟೆಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಬೇಕು. ಅವರಿಗೆ ಏನ್ ಮಾಡ್ಬೇಕು? ದೀಕ್ಷಾ ಸ್ನಾನ ಮಾಡಿಸ್ಬೇಕು ಹೇಳುವಂತ ಒಂದು ಉದ್ದೇಶ ಕೊಟ್ಟ. ಸರಿ, ಈಗ ನಾವು ಪಾಠಕ್ಕೆ ಹೋಗೋಣ ಪ್ರೇರೆ. ಮೊದಲನೇದು, ಪಾಪಿಯಾದಂತ ಮಾನವನು ರಕ್ಷಣೆ ಹೊಂದಬೇಕು. ಏನ್ ಮಾಡ್ಬೇಕು? ರಕ್ಷಣೆ ಹೊಂದಬೇಕು. ರಕ್ಷಣೆ ಎಲ್ಲಿ ಹೊಂದಬೇಕು? ಯಾವ ಚೆಪ್ತಾರಮ್ಮ? ರಕ್ಷಣೆ ಎಲ್ಲಿ ಹೊಂದಬೇಕು? ಎಲ್ಲಮ್ಮ? ಯೇಸು ಕ್ರಿಸ್ತನಲ್ಲಿ. ಕರೆಕ್ಟೇ. ಎಲ್ಲಿ? ಯಾವ ಜಾಗದಲ್ಲಿ? ನೀರಿನಲ್ಲಿ. ಕರೆಕ್ಟೇ, ಅದು ಓಕೆ. ಆದ್ರೆ ರಕ್ಷಣೆ ಹೊಂದಬೇಕಂದ್ರೆ ಬಹಳ ಪ್ರಾಮುಖ್ಯವಾದದ್ದು ಸಭೆ. ಯಾವುದು ಅಲ್ಲ? ಇವತ್ತು ಬಹಳ ಜನಗಳು ನಮ್ಮ ಭಾರತೀಯ ಸಾಂಸ್ಕೃತಿಕವಾಗಿ ಕೆಲವು ಪ್ರಕಾರವಾಗಿ ಕೆಲವು ಜಾತಿಗಳ ಅನುಸಾರವಾಗಿ ಏನ್ ಮಾಡ್ತಿದಾರೆ ಅಂತಂದ್ರೆ ಕನ್ವರ್ಟಿಂಗ್ ಆಗ್ತದಾರೆ. ಏನಾಗ್ತದ್ರೆ? ಕೆಲವು ಗುರುಪಾದ ತಗೊಂತಿದ್ರೆ, ಕೆಲವರು ಧರ್ಮಕ್ಕೆ ಚೇಂಜ್ ಆಗೋದನ್ನ ನಾವು ಕಾಣ್ತಾ ಇದ್ವಿ. ಆದ್ರೆ ಇಲ್ಲಿ ಏನ್ ಮಾಡ್ಕೊಳ್ಬೇಕು? ನಾವು ರಕ್ಷಣೆ ಮಾಡ್ಕೊಳ್ಬೇಕಂದ್ರೆ ಮೊದಲನೇದಾಗಿ ನಾವು ಏನ್ ಮಾಡ್ಕೊಳ್ಬೇಕು? ಸಭೆ ಬಹಳ ಪ್ರಾಮುಖ್ಯ. ಒಬ್ಬ ಮನುಷ್ಯನಿಗೆ, ಒಬ್ಬ ಪಾಪಿಯಾದ ಮಾನವನಿಗೆ ರಕ್ಷಣೆ ಎಲ್ಲಿ ಆಗ್ಬೇಕು? ಸಭೆಯಲ್ಲಿ ಆಗ್ಬೇಕು ಅಲ್ಲ. ಸಭೆಯಲ್ಲಿ ರಕ್ಷಣೆ ಆಗಿಲ್ಲ. ನನ್ನಷ್ಟಕ್ಕೆ ನಾನೇ ಹೋಗಿ ನಾನು ದೇವ್ರ ಸುವಾರ್ತೆಯನ್ನು ಎಲ್ಲೋ ಬೀದಿಯಲ್ಲಿ ಕೇಳಿದೆ, ಯೇಸು ಸ್ವಾಮಿ ದೇವರಂತ ಕೇಳಿದೆ, ನಾನು ನೀರಿನಲ್ಲಿ ಹೋಗಿ ಎಲ್ಲೋ ಮುಳುಗಿದೆ, ನಾನು ಯಾರೋ ಒಬ್ಬ ಪಾಸ್ಟರ್ ಏನ್ ಕೊಟ್ಟ? ದೀಕ್ಷಾ ಸ್ನಾನ ಕೊಟ್ಟ ಅಂದ್ರೆ ಏನ್ ಪ್ರಯೋಜನ? ಆ ಸಭೆ ಯಾವ ಸಭೆ? ಅದು ಕ್ರಿಸ್ತನಿಂದ ಬಂದಂತ ಸಭೆನಾ? ಅಥವಾ ಸಭೆ ಅಲ್ಲದಂತ ಒಂದು ಸಹೋದರಲ್ಲಿ ನೀನು ದೀಕ್ಷಾ ಸ್ನಾನ ತಗೊಂಡಾಗ ಅದು ವಾಕ್ಯಾನುಸಾರವಾದದ್ದ? ಆಗಲ್ಲ ಅಲ್ಲ. ಅದಕ್ಕೆ ಒಬ್ಬ ಪಾಪಿಯಾದಂತ ಮಾನವನು ರಕ್ಷಣೆ ಹೊಂದಲಿಕ್ಕೆ ಬಹಳ ಪ್ರಾಮುಖ್ಯವಾದದ್ದು ಯಾವುದು? ಸಭೆ. ಸಭೆಗೆ ಅವನು ಆಮೇಲೆ ಸೇರ್ತಾನೆ. ಆದ್ರೆ ಅವನು ಸಭೆಗೆ ಸೇರ್ಲಿಕ್ಕಿಂತ ಮುಂಚಿತವಾಗಿ ಆ ಸಭೆ ಎಲ್ಲಿ ಪ್ರಾರಂಭ ಆಯ್ತು, ಯಾವಾಗ ಪ್ರಾರಂಭ ಆಯ್ತು, ಯಾರಿಂದ ಪ್ರಾರಂಭ ಆಯ್ತು, ಯಾರ ಉದ್ದೇಶದ ಮೂಲಕವಾಗಿ ಪ್ರಾರಂಭ ಆಯ್ತು ಅಂತ ಸ್ವಲ್ಪ ನಾವು ನೋಡ್ಕೊಂಡು ಮುಂದಕ್ಕೆ ಹೋಗೋಣ. ಸಭೆಯ ಸ್ಥಾಪನೆ ಹೆಡ್ಲೈನ್ ಬರ್ಕೊಡ್ರಿ. ಸಭೆಯ ಸ್ಥಾಪನೆ ಇವತ್ತು ನಾವು ಹೇಳುವಂತ ವಿಷಯ. ಮೊದಲನೇದಾಗಿ ಸಭೆಯ ಸ್ಥಾಪನೆ. ಸಭೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಚರ್ಚ್ ಅಂತ ಕರೀತಾರೆ. ಏನಂತ ಕರೀತಾರೆ? ಚರ್ಚ್.
CHURCH, ಚರ್ಚ್ ಅಲ್ಲ. ಈ ಪದ ನಾವು ಆಲೋಚನೆ ಮಾಡ್ತಾ ಇದ್ರೆ ಬಹಳ ಜನಗಳಿಗೆ ಇದು ವಿಧ ರೀತಿಯಲ್ಲಿ ಕಾಣ್ತಾ ಇರ್ತದೆ. ಯಾವ ರೀತಿಯಲ್ಲಿ? ವಿಧವಾದಂತ ರೀತಿಯಲ್ಲಿ ಕಾಣ್ತಾ ಇರ್ತದೆ. ನೀವು ಯಾವಾಗಾದ್ರೂ ಪ್ರಾರ್ಥನೆಗೆ ಬರ್ಬೇಕಂದ್ರೆ ನೀವು ಯಾರನ್ನಾದ್ರೂ ಏನಂತ ಕರಿತೀರಮ್ಮ? ಏನಮ್ಮ ಏನಂತ ಕರಿತೀರಿ ಚರ್ಚಿಗೆ? ಇದು ನಾವು ಬಂದಿರೋದು ಯಾವ್ದಿದು? ಯಾವ್ದಮ್ಮ ಇದು ನಾವು ಬಂದಿರೋದು ಯಾವ್ದಿದು? ಆನ್ಸರ್ ಮಾಡ್ರಮ್ಮ ಯಾರನ್ನ? చర్చికదా? మళ్ళీ కిందనేది ఏది? కింద కూడా ప్రార్థన చేస్తాం కదా, అది కూడా చర్చా కాదు. ఇది ಬಿಲ್ಡಿಂಗ್, ಅದು ಬಿಲ್ಡಿಂಗ್. ಆದ್ರೆ ನಾವು ಯಾರನ್ನಾದ್ರೂ ಕರಿಬೇಕಂದಾಗ ಸಭೆಗೆ ನಾವು ಹೋಗೋಣ ಅನ್ನುವಂತ ಪದ ಬಳಸ್ಬೇಕು. ಯಾವ ಪದ? ಸಭೆಗೆ ನಾವು ಹೋಗೋಣ. ಸಭೆ ಅಂದ್ರೆ ಏನು? ಆಯಾ ಸ್ಥಳದಲ್ಲಿ ಇರ್ತಕ್ಕಂಥ ನಾವುಗಳು, ಡಿವೈಡ್ ಆಗಿರ್ತಕ್ಕಂಥ ನಾವುಗಳು ಒಂದು ಜಾಗದಲ್ಲಿ ಸೇರೋದೇ ಸಭೆ. ಇವಾಗ ನಾವೆಲ್ಲರೂ ಸೇರಿದ್ವಿ, ಇದೇನಿದು? ಸಭೆ. ಅದು ಏನಮ್ಮಿದ? ಸಭೆ ಅಲ್ಲ. ಒಂದ್ ವೇಳೆ ನಾವು ನಮ್ಮ ಮನೇಲಿ ಇದ್ರೆ ಅದು ಸಭೆ ಆಗಲ್ಲ. ಏನಾಗ್ತದೆ? ಅದು ಇಂಡಿವಿಜುವಲ್ ಆಗಿ ಆಗ್ತದೆ, ಪರ್ಸನಲ್ ಆಗಿ ಆಗ್ತದೆ. ಆದ್ರೆ ದೇವರ ಸಭೆ ಅನ್ನೋದು ಬಹಳ ಮುಖ್ಯ ಅಲ್ಲ. ಈ ಸಭೆ ಎಲ್ಲಿ ಸ್ಥಾಪನೆ ಆಯ್ತು, ಯಾವ ಸಮಯದಲ್ಲಿ ಸ್ಥಾಪನೆ ಆಯ್ತು ಅಂತ ಸ್ವಲ್ಪ ನಾವು ನೋಡಿಕೊಂಡು ಆಮೇಲೆ ಪಾಪಿಯಾದಂತ ಮಾನವನ ಹೇಗೆ ರಕ್ಷಿಸಲ್ಪಡ್ತಾನೆ ಅನ್ನೋ ಒಂದು ವಿಷಯಕ್ಕೆ ನಾವು ಹೋಗೋಣ. ಮೊದಲನೇದು ಸಭೆಯ ಸ್ಥಾಪನೆ. ಯಾವ ಸ್ಥಾಪನೆ? ಸಭೆಯ ಸ್ಥಾಪನೆ ಅಲ್ಲ. ಸಭೆ ಯಾವ ರೀತಿಯಾಗಿ ಸ್ಥಾಪನೆ ಆಯ್ತು ಅನ್ನುವಂಥ ವಿಷಯ ನಾವು ನೋಡ್ಕೋಣ. ಮೊದಲನೇ ಬರ್ಕೊಡ್ರಿ. ಯಾವ ಸ್ಥಳದಲ್ಲಿ ಸಭೆ ಸ್ಥಾಪನೆ ಆಯ್ತು? ಯಾವ ಸಮಯದಲ್ಲಿ, ಯಾವ ಸ್ಥಳದಲ್ಲಿ ಸಭೆ ಸ್ಥಾಪನೆ ಆಯ್ತು ಅಂದ್ರೆ ಅದು ಯೆರೂಸಲೇಮಿನಲ್ಲಿ. ಯೆರೂಸಲೇಮಿನಲ್ಲಿ ಅಪೊಸ್ತಲ ಕಾರ್ಯ 1ನೇ ಅಧ್ಯಾಯ 12ನೇ ವಚನದ ಪ್ರಕಾರ, 1ನೇ ಅಧ್ಯಾಯ 4ನೇ ವಚನದ ಪ್ರಕಾರ ಒಂದ್ಸಲ ಹೋದ್ರೆ ಅಪೊಸ್ತಲ ಕೃತ್ಯಗಳು 1:4. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗ ಅವರಿಗೆ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನೂ ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನ ಆಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು. ನೀವು ಎಲ್ಲಿರ್ಬೇಕಂತ ಹೇಳಿದೆ ಶಿಷ್ಯರಿಗೆ ಆತನು? ಯೆರೂಸಲೇಮಿನಲ್ಲಿ ಇರ್ಬೇಕು. ಯಾಕಂದ್ರೆ ಸಭೆ ಅನ್ನುವಂಥದ್ದು ಸ್ಥಾಪನೆ ಆಗೋದು ಎಲ್ಲಿ ಸ್ಥಾಪನೆ ಆಗ್ತದೆ? ಅದು ಯೆರೂಸಲೇಮಿನಲ್ಲಿ ಆಗ್ಬೇಕದು. ಯಾರ ಉದ್ದೇಶ ಇದು? ದೇವರ ಉದ್ದೇಶ ಅಲ್ಲ. ದೇವರ ಉದ್ದೇಶ ಯಾವ ಜಾಗದಲ್ಲಿ ಏನ್ ಮಾಡ್ಬೇಕಂತ ದೇವರು ಅನ್ಕೊಂತಾನೋ ಅದನ್ನ ಖಂಡಿತವಾಗಿ ಅಲ್ಲೇ ಮಾಡ್ತಾನ. ಇದನ್ನ ಮಾತನ್ನ ಹೇಳ್ತಾನ. ಸ್ಥಾನಿಕನಾದಂತ ಯೋಹಾನ ಅಂತೂ ಏನಾದ? ಸ್ನಾನ ಮಾಡಿಸೋನಾದ. ಆತನಿಂದ ಸ್ನಾನ ಪಡ್ಕೊಂಡ್ರಿ. ಆದ್ರೆ ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನ ನೀವು ಎಲ್ಲಿ ಪಡ್ಕೊಂಡ್ರಿ? ಯೆರೂಸಲೇಮಿನಲ್ಲಿ ಪಡ್ಕೊಳ್ತೀರ ಅಂತ ಹೇಳ್ತಾನೆ ಅಲ್ಲ. ಇವತ್ತು ನೀವು ಕೂಡ ಸಭೆಯಲ್ಲಿ ಇದೀವಿ. ಅದು ಯಾವ ಸಭೆ? ಕ್ರಿಸ್ತನ ಸಭೆ. ಆ ಸಭೆ ಎಲ್ಲಿ ಪ್ರಾರಂಭ ಆಯ್ತು? ಯಾವ ಸ್ಥಳದಲ್ಲಿ ಪ್ರಾರಂಭವಾದಂತ ಸಭೆ ಅಂದ್ರೆ ಅದು ಯೆರೂಸಲೇಮಿನಲ್ಲಿ ಆದಂತ ಸಭೆ. ಯಾವ ಸ್ಥಳದಲ್ಲಿ ಆದ ಸಭೆ? ಅದು ಯೆರೂಸಲೇಮಿನಲ್ಲಿ. ಸರಿ, ಈಗ 2ನೇ ಪಾಯಿಂಟ್ ನೋಡೋಣ. ಯಾವ ಸಮಯದಲ್ಲಿ ಆಯ್ತಾ ಸಭೆ? ಯಾವ ಸಮಯದಲ್ಲಿ? ಸಮಯ ಅಂದ್ರೆ ಕಾಲ. ಸಮಯ ಅಂದ್ರೆ ಕಾಲ, ಸಂದರ್ಭ ಅಲ್ಲ, ಸಮಯ. ಯಾವ ಸಮಯದಲ್ಲಿ ಆಯ್ತದು? ಕ್ರಿಸ್ತ ಶಕ 34ನೇ ವರ್ಷದಲ್ಲಿ. ಯಾವ ಶಕದಲ್ಲಿ? ಕ್ರಿಸ್ತ ಶಕ 34ನೇ ವರ್ಷದಲ್ಲಿ ಆ ಒಂದು ಸಭೆ ಏರ್ಪಾಟಾಯ್ತು. ಇನ್ನು ನಾವು ಕ್ರಿಸ್ತನ ಸಭೆ ಅನ್ನೋ ಟಾಪಿಕ್ ಬಂದಿಲ್ಲ. ನಾವು ಇನ್ನು ಎಲ್ಲಿ ಸ್ಥಾಪನೆ ಆಗ್ತಾ ಇದೆ, ಯಾವ ವರ್ಷದಲ್ಲಿ ಸ್ಥಾಪನೆ ಆಗ್ತಾ ಇದೆ, ಏನೇನ್ ನಡೀತಾ ಇದೆ ಅಂತ ನಾವು ಮಾತಾಡ್ತಾ ಇದೀವಿ ಅಷ್ಟೀಗ. ಈ ಸಭೆ ಅನ್ನುವಂಥದ್ದು ಎಷ್ಟನೇ ವರ್ಷದಲ್ಲಿ ಪ್ರಾರಂಭ ಆಯ್ತು? ಕ್ರಿಸ್ತ ಶಕ 34ನೇ ವರ್ಷದಲ್ಲಿ. ಸರಿ, ಈಗ 3ನೇ ಪಾಯಿಂಟ್ ಬರ್ಕೊಡ್ರಿ. ಯಾವ ದಿನದಲ್ಲಿ ಪ್ರಾರಂಭ ಆಯ್ತು సభೆ? ఏమా ఏ రోజు ప్రారంభమైంది సంగమం? ఏ రోజమ్మా? చదవండి ఆ మాట ఒకసారి. ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂತಿದ್ರು. ಯಾವುದಕ್ಕೋಸ್ಕರ? ಸಭೆಗೋಸ್ಕರ. ದೇವರು ವಾಗ್ದಾನ ಮಾಡಿದ್ದೇನೆ ಏನಂತ? ನೀವು ಯೆರೂಸಲೇಮಿನಲ್ಲೇ ಕೂತ್ಕೊಳ್ಬೇಕು, ಎಲ್ಲಿಗೆ ಹೋಗಬಾರ್ದು. ಎಲ್ಲಿ ಕೂತ್ಕೊಳ್ಬೇಕು? ಯೆರೂಸಲೇಮಿನಲ್ಲೇ ಕೂತ್ಕೊಳ್ಬೇಕು. ಅಲ್ಲಿ ಏನಾಗ್ತಾ ಇದೆ? ನಿಮಗೆ ಪವಿತ್ರಾತ್ಮನ ದೀಕ್ಷಾಸ್ನಾನ ಆಗ್ತಾ ಇದೆ. ಸೊ ನೀವು ಅಲ್ಲೇ ವೇಟ್ ಮಾಡ್ಬೇಕು. ಎಷ್ಟೊತ್ತು ವೇಟ್ ಮಾಡ್ಬೇಕು ಗೊತ್ತಿಲ್ಲ. ಎಷ್ಟೊತ್ತಾದ್ರೂ ಪರವಾಗಿಲ್ಲ.
ಆದ್ರೆ ಇಲ್ಲಿ ಹೇಳ್ತಾ ಇದೆ ಬೈಬಲ್, ಪಂಚಾಶತಮ ಹಬ್ಬದ ದಿನವು ಬಂದಿರಲಾಗಿ ಸಭೆ ಯಾವ ದಿನದಲ್ಲಿ ಪ್ರಾರಂಭವಾಯಿತು? ಪಂಚಾಶತಮ ಹಬ್ಬದ ದಿನವು. ಯಾವ ದಿನ ಅದು? ಪಂಚಾಶತಮ ಹಬ್ಬದ ದಿನ. ಅಂದ್ರೆ ಅದು ಯಾವ ವಾರ? ఏమ్మా ఏ వారం అది? ఆదివారం కదా. భాస్కర్ సార్ మీకు బాగా చెప్పుండ్రు, అరుణాన్న గారు లేదంటే మనోహర్ గారు, వీరు ముగ్గురు కలిసి మీకు చాలా మంచి వాక్యాన్ని చెప్పుంటారు. మేము చెప్పే అవసరం లేదు, కానీ ఈ పాయింట్స్ మేము చెప్పాలి, ಸಂದರ್ಭ వచ్చింది కదా. ಇಲ್ಲಿ ಏನ್ ಹೇಳ್ತಾ ಇದೆ ಬೈಬಲ್ ಅಂತಂದ್ರೆ, ಅದು ಯಾವ ದಿನದಲ್ಲಿ ಸ್ಥಾಪನೆ ಆದಂತ ಸಭೆ? ಆದಿವಾರ ಅಲ್ಲ. ಎಷ್ಟು ಚೆನ್ನಾಗೈತೆ ನೋಡ್ರಿ. ಅದು ಯಾವ ದಿನ? ಪಂಚಾಶತಮ ಹಬ್ಬದ ದಿನ. ಈಗ ನಾವು ವಾಕ್ಯ ನೋಡ್ಕೊಂಡ್ವಿ. ಸರಿ, ಈಗ 4ನೇ ಪಾಯಿಂಟ್, ಯಾರು ಸ್ಥಾಪಿಸಿದ್ರು ಆ ಸಭೆನ? ఎవరు స్థాపించారు ఆ సంఘాన్ని? ಯಾರು ಸ್ಥಾಪನೆ ಮಾಡಿದ್ರು? ಯಾರು ಸ್ಥಾಪನೆ ಮಾಡಿದ್ರು? ಒಂದ್ ಮಾತು ಹೋದ್ರಿ, ಮತ್ತಾಯನ ಬರೆಸುವಾರ್ತೆ 16ನೇ ವಚನ, ನಿಮಗೆ ಗೊತ್ತಿರುವಂತದ್ದೇ. ಮತ್ತಾಯನ ಬರೆಸುವಾರ್ತೆ 16ನೇ ಅಧ್ಯಾಯ 18ನೇ ವಚನ. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು ಈ ಬಂಡೆಯ ಮೇಲೆ ಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು. ಈ ಮಾತನ್ನು ಪೇತ್ರನಿಗೆ ಯೇಸು ಸ್ವಾಮಿ ತಿಳಿಸಿದ. ಏನ್ ತಿಳಿಸಿದ? ಸಭೆಯ ಬಗ್ಗೆ ತಿಳಿಸಿದ. ಯಾವ ಸಭೆ ಅದು? ಆತನದೇ ಸಭೆ ಅದು ಅಲ್ಲ. ಆ ಸಭೆಯ ಬಗ್ಗೆ ಆತನೇ ಹೇಳ್ತಾ ಇದ್ದಾನೆ. ಇಲ್ಲಿ ನಾವೇನ್ ಪಾಯಿಂಟ್ ನೋಡ್ಕೊಳ್ತಾ ಇದ್ವಿ? ಆ ಸಭೆಯನ್ನು ಯಾರು ಸ್ಥಾಪನೆ ಮಾಡಿದ್ರು? ಯಾವ ಸಭೆಯನ್ನ? ಒಂದು ಸಭೆ ಐತೆ ಅಷ್ಟೇ, ಇನ್ನು ಯಾವ ಸಭೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಒಂದು ಸಭೆ ಐತೆ, ಆ ಸಭೆಗೆ ಮಾನವನು ಸೇರ್ಬೇಕು. ಆ ಸಭೆಯನ್ನು ಯಾರು ಸ್ಥಾಪನೆ ಮಾಡಿದ್ರು? ಪೇತ್ರನ ಹತ್ರ ಮಾತಾಡಿದಂತ ಸಂದರ್ಭ ನಾವು ಗಮನಿಸಿ ಅದನ್ನ ಪ್ರಮಾಣಿಸಿ ನೋಡಿದಾಗ ಅದು ಯೇಸು ಕ್ರಿಸ್ತನ ಕಟ್ಟಿದಂತ ಸಭೆ. ಯಾರ ಸಭೆ ಅದು? ಮತ್ತು ನಾನು ನಿನಗೆ ಪೇತ್ರ ಒಂದು ಮಾತು ಹೇಳ್ತಾ ಇದ್ದೇನೆ, ನಾನು ಈ ಬಂಡೆ ಮೇಲೆ ಯಾವ ಸಭೆಯನ್ನು ಸ್ಥಾಪನೆ ಮಾಡ್ತಾ ಇದ್ದೇನೆ? ನನ್ನ ಸಭೆನೆ ಇದು, ಓನ್ ಚರ್ಚ್ ಅಂತ ಹೇಳ್ತಾ ಇದ್ದಾನೆ. ಯಾರು ಹೇಳ್ತಾರ? ಯೇಸು ಸ್ವಾಮಿ ಏನ್ ಹೇಳ್ತಾನ ಅಲ್ಲ. ಆ ಸಭೆನ ಆತನು ಯೆರೂಸಲೇಮಿನಲ್ಲಿಯೇ ಸ್ಥಾಪನೆ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡಿದ್ದ. ಆ ಸಭೆಯು ಕ್ರಿಸ್ತ ಶಕ 34ನೇ ವರ್ಷದಲ್ಲಿ ಆಗ್ಬೇಕೆಂಬುದಾಗಿ ಆಲೋಚನೆ ಮಾಡಿದ್ದ. ಆ ಸಭೆ ನನ್ನದೇ ಅಂತ ದೇವರಿಗೆ ಗೊತ್ತಾಗಿತ್ತು ಅಲ್ಲ. ಆತನ ಆ ಸಭೆನ ಮುಂದೆ ಆಗುವಂತ ಆ ಸಭೆಯ ಪ್ರಾರಂಭವನ್ನು ಮುಂಚಿತವಾಗಿ ತಿಳಿಸಿದ್ದಾನೆ. ಯಾರಿಗೆ ತಿಳಿಸಿದ್ದಾನೆ? ಪೇತ್ರನಿಗೆ ತಿಳಿಸಿದ್ದಾನೆ ಅಲ್ಲ. ಇವತ್ತು ನಾವು ನೀವು ಕೂಡ ಸಭೆ ಯಾರದು ಅಂತ ಹೇಳಿದಾಗ ಕೆಲವರು ಹೇಳ್ತಾರೆ ಬಿಷಪ್ ಚರ್ಚ್, ಮೆಥೋಡಿಸ್ಟ್ ಚರ್ಚ್, ಮಾರನಾಥ ಚರ್ಚ್, ಬಹಳ ಹೆಸರುಗಳ ನಮಗೆ ಗೊತ್ತಿಲ್ಲ ಅವೆಲ್ಲ. ಇಷ್ಟೆಲ್ಲ ಹೆಸರುಗಳಿಂದ ತುಂಬಿದಂತ ಸಭೆ, ಆ సభను ಅವರು స్థాపನೆ ಮಾಡಿದಾరా? ఏమా ఆ సంఘాన్ని పోపు గాని మెథోడిస్ట్ గాని వాళ్ళ పేరు మీద ఆ సంఘం ఏమైనా స్థాపించబడిందా? లేదు కదా. మళ్ళీ ఎవరు స్థాపించారు ఈ సంఘము? ಯಾರು ಸ್ಥಾಪನೆ ಮಾಡಿದ್ರಿ ಈ ಸಭೆನ? ಆತನೇ ಹೇಳ್ತಾ ಇದ್ದೀನಿ, ಯೇಸುಕ್ರಿಸ್ತನ ಏನಂತ, ನಾನು ಈ ಬಂಡೆ ಮೇಲೆ ಸಭೆಯನ್ನು ಸ್ಥಾಪನೆ ಮಾಡ್ತಾ ಇದ್ದೀನಿ. ಪರಲೋಕದ ಬಾಗಿಲು ಯಾವಾಗಲೂ ಓಪನ್ ಇರ್ತವೆ, ಪಾತಾಳದ ಬಾಗಿಲು ಮುಚ್ಚಿ ಹೋಗ್ತವೆ ಅಂತ ಹೇಳ್ತಾನ. ಇದ್ರ ಅರ್ಥ ಏನಿದೆ? ಆ ಸಭೆಗೆ ಯಾರು ಸೇರ್ತಾರೋ ಅವರು ನರಕಕ್ಕೆ ಹೋಗುವುದು ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಲ್ಲ. ಪಾತಾಳ ಲೋಕದ ಬಲವು ಅದನ್ನ ಸೋಲ್ಸೋಕ್ಕಾಗಲ್ಲ. ಯಾವ ಸಭೆನ? ಆತನ ಸಭೆಯನ್ನು ಸೋಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಲ್ಲ. ಈ ಸಭೆ ಎಲ್ಲಿ ಪ್ರಾರಂಭ ಆಯ್ತು? ಪಂಚಾಶತಮ ಹಬ್ಬದ ದಿನದಲ್ಲಿ ಪೇತ್ರನ ಪ್ರಸಂಗದ ಮೂಲಕವಾಗಿ ಸಭೆ ಪ್ರಾರಂಭ ಆಯ್ತು. ಚೆನ್ನಾಗಿದೆ ನೋಡ್ರಿ. ದೇವರು ಹೇಳಿದ ಮಾತು ಯಾವತ್ತೂ ಸುಳ್ಳಾಗಲ್ಲ. ಅಥವಾ ఏమా దేవుడు చెప్పిన మాటలు ఎప్పుడైనా కానీ అవి అట్లే పెండింగ్ ఉంటాయా? ಹಾಗೆ ಪೆಂಡಿಂಗ್ ಇರ್ತಾವ? ಇಲ್ಲಿ ಪೇತ್ರನಿಗೆ ಹೇಳಿದ್ದ ಯೇಸು ಏನಂತ, ನಾನು ಒಂದು ಸಭೆಯನ್ನು ಸ್ಥಾಪನೆ ಮಾಡ್ತೀನಿ, ನಿನಗೆ ಬೀಗದ ಕೈ ಕೊಡ್ತಾ ಇದ್ದೀನಿ. ಆ ಬೀಗದ ಕೈ ನೀನ್ ಇಲ್ಲಿ ಏನ್ ಬಿಸ್ತೀವೋ ಪರಲೋಕದಲ್ಲಿ ತರ್ತೇವ, ನೀನ್ ಇಲ್ಲಿ ಏನ್ ಮಾಡ್ತೀವ ಅಲ್ಲಿ ಆಗ್ತಾನೆ ಇರ್ತಾವ ಅಂತ ಯಾರು ಹೇಳಿದ್ರು? ಪೇತ್ರ ಹೇಳಿದ್ರಲ್ಲ. ಪೇತ್ರನಿಗೆ ಯೇಸು ಹೇಳ್ದ. ಮತ್ತೆ ಇಲ್ಲಿ ಬೀಗದ ಕೈಗಳನ್ನು ಯಾರು ಕೈ ಕೊಟ್ಟಿದ್ದ? ದೇವರು ಪೇತ್ರನಿಗೆ ಕೊಟ್ಟಿದ್ದ. ಪೇತ್ರನಿಗೆ ಕೊಟ್ಟಿದ್ದ. ಮತ್ತೆ ಏನ್ ಬಿಚ್ಚಿದ ಪೇತ್ರ? ఏం బ్రదర్, దావీద్ బ్రదర్, పేతురు ఏం ఓపెన్ చేసినాడు ఆ టైంలో? ఏమా ದೇವರ ವಾಕ್ಯವನ್ನು ಪ್ರಚಾರ ಮಾಡಿದ ಅಲ್ಲ. ಅದೇ ಆತನ ಹೇಳಿದ ಮಾತು, ನೀನು ಭೂಲೋಕದಲ್ಲಿ ಏನ್ ಮಾಡ್ತೀಯೋ ಅದು ಪರಲೋಕದಲ್ಲಿ ಆಗ್ತದೆ. ಅದೇ ಆತನ ಹೇಳಿದಂತ ದೇವರ ವಾಕ್ಯ ಅಲ್ಲ.
ಪೇತ್ರನ ಪ್ರಸಂಗವನ್ನು ಕೇಳಿ ಬಹಳ ಬಲವಾದಂತ ಸೇವೆ ನಡೀತಲ್ಲಿ. ಇಂಥ ಬಲವಾದಂತ ಸೇವೆ ಅಂದ್ರೆ ಆತನ ಮಾತುಗಳಿಗೆ ಯೆರೂಸಲೇಮಿನಲ್ಲಿ ಇರ್ತಕ್ಕಂಥ ಎಷ್ಟೋ ಜನರು ಒಳಪಟ್ಟ ಅಂತ ಬೈಬಲ್ ಹೇಳ್ತಾ ಇದೆ. ಆತನ ಮಾತುಗಳಿಗೆ ಅವರ ಮನಸ್ಸು ಸೋತಾ ಇದೆ ಅಂತ ಬೈಬಲ್ ಹೇಳ್ತಾ ಇದೆ. ಆತನ ಮಾತುಗಳನ್ನ ಕೇಳ್ತಾ 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 ಜನರು ಆಕರ್ಷಣೆ ಆದ್ರು ಅಂತ ಬೈಬಲ್ ಹೇಳ್ತಾ ಇದೆ ಅಲ್ಲ. ಇವತ್ತು ನಾವು ನೀವು ಕೂಡ ದೇವರ ಸುವಾರ್ತೆಯನ್ನು ಕೇಳ್ತಾ ಇದೀವಿ ಅಲ್ಲ. ಎಷ್ಟೋ ಜನರು ಅನ್ಯರು ದೇವರ ಸುವಾರ್ತೆಯನ್ನು ಕೇಳ್ತಾ ಇದ್ದಾರೆ. ಅವ್ರ ಮನಸ್ಸು ಕರೀತಾ ಇಲ್ಲ. ಯಾಕೆ ಕರೀತಾ ಇಲ್ಲ ಅಂದ್ರೆ ಅವರ ಮನಸ್ಸಿನಲ್ಲಿ ಸ್ವೇಚ್ಛೆ ಇಲ್ಲ, ಏನಿಲ್ಲ, ಒಳ್ಳೆ ಮನಸ್ಸಿಲ್ಲ ಅಲ್ಲ. ಆದ್ರೆ ಆ ಸಂದರ್ಭದಲ್ಲಿ ದೇವರ ವಾಕ್ಯಕ್ಕೆ ಬಹಳ ಶಕ್ತಿ ಇತ್ತು. ಸುಮ್ಮನೆ ಹೇಳಿಲ್ಲ ಪೇತ್ರನ ಯೇಸು ಸ್ವಾಮಿ ನೀನೇನ್ ಮಾಡ್ತೀವ ಅದು ಖಂಡಿತ ಆಗ್ತದೆ ಅಂತ ಹೇಳ. ಆತನ ಅದೇ ರೀತಿಯಾಗಿ ಮಾಡಿದ. ಅದಕ್ಕಿಂತ ಮುಂಚಿತವಾಗಿ ಪೇತ್ರನನ್ನು ದೇವರು ಕರೆದಿದ್ದ. ಪೇತ್ರ ಏನ್ ಮಾಡಿದ್ದಮ್ಮ? ఏం పని చేసేవాడమ్మా ఆయన క్రీస్తుతో కలవక ముందు ఏం చేసేవాడు ఆ మనిషి? చేపలు పట్టేవాడు కదా. చేపలు పట్టిన తర్వాత ఆ మనిషిని దేవుడు క్రీస్తు గారు ఏం చెప్పినాడు? నువ్వు నా వెనకరా, నువ్వు చేపలు పడుతున్నావు కదా, నువ్వు ಮನುಷ್ಯನ ಪಟ್ಟವಾಡನ್ನ ಏನ್ చేస్తానని చెప్పినాడు. ನೀನು ಮೀನುಗಳನ್ನು ಹಿಡಿಯುವಂತ ಮನುಷ್ಯನಾಗಿದೆಯಲ್ಲ, ನಾನು ಮನುಷ್ಯರನ್ನು ಹಿಡಿಯುವಂತವನಾಗಿ ನಿನ್ನ ಮಾಡ್ತೀನಿ ಬಾ ಅಂತ ಕರೆದ. ಯಾರು ಹೇಳ್ತಾರ ಮಾತು? ಯೇಸು ಸ್ವಾಮಿ. ಆದ್ರೆ ಮಾಡೇ ಬಿಟ್ಟ ಯೇಸು ಸ್ವಾಮಿ. ಏನ್ ಮಾಡ್ದ? ಆತನ ಹೇಳಿದಾಗ ನಡೀತದು. ಸುಮಾರು ಆತ ಮೀನು ಹಿಡಿಬೇಕಾದಾಗ ಎಷ್ಟು ಮೀನು ಸಿಕ್ತಿದ್ವೋ ಗೊತ್ತಿಲ್ಲ. ಆದ್ರೆ ಪೇತ್ರನ ಪ್ರಸಂಗ ಮಾಡಿದಾಗ ಎಷ್ಟು ಜನ ಸಿಕ್ಕರು? 3,000 ಜನ ಸಿಕ್ಕರು ಆತನ ಬಲಿಗೆ. ಎಷ್ಟು ಚೆನ್ನಾಗೈತೆ ನೋಡು. 3,000 ಜನ ಆತನ ಬಲಿಗೆ ಬಿದ್ರು. ಎಷ್ಟು ಸಾವಿರ ಜನ? 3,000 ಜನ. ಎಂತ ಬಲೆ ಬೀಸಿದ್ದಮ್ಮ? ದೇವರ ವಾಕ್ಯ ಅನ್ನುವಂತ ಬಲೆ ಬೀಸಿದ್ದಾತ ಅಲ್ಲ. ಏನ್ ಬಲೆ ಅದು? ಕ್ರಿಸ್ತನ ಬಗ್ಗೆನೇ ಪ್ರಚಾರ ಮಾಡಿದ್ದ. ಯಾರ ಬಗ್ಗೆ? ನೀವು ಇವತ್ತು ಯೇಸುವಿನ ವಿಷಯವಾಗಿ ಸ್ವಾರ್ಥ ಕೇಳ್ತಾ ಇದ್ರಲ್ಲ, ನೀವು ಮತ್ತೆ ಅನ್ಯರೆಲ್ಲರೂ ಸೇರಿ, ಯಹೂದ್ಯರೆಲ್ಲ ಸೇರಿ ಏನ್ ಮಾಡಿದ್ರಿ? ಯೇಸು ಸ್ವಾಮಿನ ಸಾಯಿಸ್ಬಿಟ್ರಿ ಅಂತ ಹೇಳ್ತಾನ ಪ್ರಸಂಗದಲ್ಲಿ. ಏನ್ ಮಾಡಿದ್ರಿ ನೀವು? ಯೇಸು ಕ್ರಿಸ್ತನನ್ನು ಅನ್ಯರು ಮತ್ತು ನೀವೆಲ್ಲರೂ ಸೇರಿ ಏನ್ ಮಾಡಿದಿರಾ? ಸಾಯಿಸಿದಾರೆ ಅಲ್ಲ. ಆದ್ರೆ ಯೇಸು ಕ್ರಿಸ್ತನ ಮಾತು ಖಂಡಿತವಾಗ್ಲೂ ನೆರವೇರ್ತಾ ಇದೆ. ಈಗ ನಾವು ನೋಡ್ಕೊಳ್ಳುವಂತ ವಿಷಯ ಯಾವುದು? ಯಾರು ಸ್ಥಾಪನೆ ಮಾಡಿದ್ರು? ಯಾರು ಸ್ಥಾಪನೆ ಮಾಡಿದ್ರು ಆ ಸಭೆನ? ಯೇಸು ಕ್ರಿಸ್ತನ. ಇನ್ನೊಂದು ಮಾತು ಹೋದ್ರೆ ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆ 3ನೇ ಅಧ್ಯಾಯ. ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ ಹೋದ್ರೆ, ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ಥಿವಾರ ಹಾಕಿದನು, ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ, ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದ್ದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರ್ಬೇಕು. ಹಾಕಿರುವ ಅಸ್ಥಿವಾರವು ಇಲ್ಲೇ ನೋಡ್ರಿ ಪಾಯಿಂಟ್. ಅಸ್ಥಿವಾರ ಯಾರು ಹಾಕಿದ್ರಿ ಇಲ್ಲಿ? ಪಂಚಾಶತಮ ಹಬ್ಬದ ದಿನದಂದು ಯೆರೂಸಲೇಮಿನಲ್ಲಿ ಕ್ರಿಸ್ತಶಕ 34ನೇ ವರ್ಷದಲ್ಲಿ ಯಾರು ಅಸ್ಥಿವಾರ ಹಾಕಿದ್ರು? ಯಾರು ಹಾಕಿದ್ರು ಅಸ್ಥಿವಾರಮ್ಮ? ఎవరు పునాది వేశారమ్మా? ఎవరు వేసింది? యేసుక్రీస్తే కదా. ఈ మాటని పౌలు గారు ఆయన కొరింథీయులకు ఆయన రాస్తూనే ఉన్నాడు. ఏమని? ಸಭೆ ಏರ್ಪಾಟ್ ಆಗಿದ್ದು ಯಾರಿಂದ? ಯೇಸುಕ್ರಿಸ್ತನೇ. ಅದಕ್ಕೆ ಬುನಾದಿ ಆಗಿದ್ದು ಯಾರು? ಯೇಸುಕ್ರಿಸ್ತನೇ. ಅದ್ರ ಅಸ್ಥಿವಾರ ಯಾರು? ಯೇಸುಕ್ರಿಸ್ತನೇ. ಮೇಲೆ ಮಾತ್ರ ನಾನು ನೀನು ಎಲ್ಲರೂ ಕಟ್ಟಲ್ಪಡ್ತಾ ಇದೀವಿ ಹೊರತಾಗಿ ಅದರ ಮೇನ್ ಬುನಾದಿ ಯಾರು? ಯೇಸುಕ್ರಿಸ್ತನೇ ಅಲ್ಲ. ಒಂದು ಮನೆ కట్టಲ್పడಬೇಕಂದ್ರೆ, ఒక ఇల్లు కట్టాలంటే పునాది స్ట్రాంగ్ గా ఉండాలి. ఏముండాలి? చాలా స్ట్రాంగ్ గా ఉండాలి పునాది. పునాది స్ట్రాంగ్ లేదంటే నువ్వు ఎంత కట్టినా కూడా అది పడుతూనే ఉంటది, లేదంటే కొన్నేడికి పడిపోతుంది. ఏమవుతుందమ్మా? కొన్నేడికి పడిపోతుంది కదా. అప్పుడు కట్టినా వేస్ట్, ಅವ ಕಟ್ಟಿದ್ದು ಕೂಡ ಬಹಳ ವೇಸ್ಟ್ ಅದು. ಅದಕ್ಕೆ ಇಲ್ಲಿ ಅಸ್ಥಿವಾರ ಯೇಸು ಕ್ರಿಸ್ತನೇ ಎಂಬುದಾಗಿ ಪೌಲನೇ ಸಾಕ್ಷಿ ಕೊಡ್ತಾನೆ ಅಲ್ಲ. ಅಂದ್ರೆ ಯೆರೂಸಲೇಮಿನಲ್ಲಿ ಯಾರು ಸಭೆಯನ್ನು ಕಟ್ಟಿದ್ರು? 12 ಜನ ಅಪೊಸ್ತಲರು ಪ್ರಸಂಗ ಮಾಡಿರ್ಬೋದು ಅಲ್ಲ, ಪೇತ್ರನ ಪ್ರಸಂಗ ಮಾಡಿರ್ಬೋದು, ಆದ್ರೆ ಅದರ ಅಸ್ಥಿವಾರ ಯಾರು? ಯೇಸು ಕ್ರಿಸ್ತನೇ ಅಲ್ಲ. ಸರಿ, ಇನ್ನೊಂದು ಮಾತು ನಾವು ನೋಡ್ಕೊಂಡು, ಆ ಸಭೆ ಎಷ್ಟು ಜನರೊಟ್ಟಿಗೆ ಸ್ಥಾಪಿಸಲ್ಪಟ್ಟಿತ್ತು? ఆ సభೆ ಎಷ್ಟು ಜನರೊಟ್ಟಿಗೆ ಸ್ಥಾಪಿಸಲ್ಪಟ್ಟಿತ್ತು? ఎంతమందమ్మా? 3000 మందితో ఆ సంఘము స్థాపించబడింది ఆ టైంలో. ఏ కాలంలో? క్రిస్త శకము 34వ సంవత్సరంలో కదా. ఎంత బాగుంది చూడండి. దేవుడు చెప్పిన మాట ప్రకారంగా అక్కడ నడుస్తుంది. దేవుడు ಹೇಳಿದಂತ ಮಾತಿನ ಪ್ರಕಾರವಾಗಿ ನಡೀತಾ ಇದೆ ಅಲ್ಲ. ಇಲ್ಲಿ ಹೇಳ್ತಾ ನೋಡಿ, ಆ ಮಾತು ಹೋದ್ರೆ ಒಂದ್ಸರಿ ಅಪೊಸ್ತಲ ಕಾರ್ಯ 2ನೇ ಅಧ್ಯಾಯ
ನಿಮಗೆ ಗೊತ್ತಿರ್ತಕ್ಕಂಥ ವಚನ ಅದು. ಹಾ, 2:41 ಓದಪ್ಪ. ಬೇರೆ ಅನೇಕವಾದ ಮಾತಿನಿಂದ ಖಂಡಿತವಾಗಿ ಸಾಕ್ಷಿ ನುಡಿದನು. 2:41. ಅವನ ಮಾತಿಗೆ ಒಪ್ಪಿಕೊಂಡವರು, ದೀಕ್ಷಾಸ್ನಾನ ಮಾಡಿಸಿಕೊಂಡವರು ಸೇರಿದರು. ಮೇಲೆ 32ನೇ ವಚನ ಹೋದ್ರು. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಳವಿನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರು ನಾವೇನ್ ಮಾಡ್ಬೇಕಂತ ಕ್ವಶನ್ ಆಗ್ತದ್ರಿ. ಇಲ್ಲಿ ಏನ್ ಕೇಳಿದ್ರಮ್ಮ ಅವರು? ఏం విన్నారమ్మ వాళ్ళు? సహోదరులు వాళ్ళు అడిగారు, ఇప్పుడు మేమేం చేయాలి? మీరంతా ఇట్లా చెప్తున్నారు కదా, ఇలా మాట్లాడతారు కదా, మరి మేమేం చేయాలి? నావేం ಮಾಡ್ಬೇಕು ಈಗ? ಯಾರ ಮಾತಿಗೆ ಒಪ್ಪಿಕೊಂಡ್ರು ಅವರು? ಪೇತ್ರನ ಮಾತಿಗೆ ಒಪ್ಪಿಕೊಂಡ್ರು ಅಲ್ಲ. ಆತನ ಎಂತ ಪ್ರಸಂಗ ಮಾಡಿರ್ಬೋದು ಅಲ್ಲ. 3000 ಜನಗಳನ್ನ ಆತನ ಯಾವ ರೀತಿಯಾಗಿ ಟರ್ನ್ ಮಾಡಿರ್ಬೋದು ದೇವರ ವಾಕ್ಯದ ಮೂಲಕ ಅಲ್ಲ. ಅವರ ಹೃದಯ ಅಲಗು ನೆಟ್ಟಂತಾಯ್ತು ಅಂತ ಹೇಳ್ತದೆ. ಆ ತೆಲುಗುಲ ಮುಂದೆ నాకు తెలియదమ్మా. ಅವರ ಹೃದಯ ಕೆಳಗ ಮೇಲೆ ಆಯ್ತಲ್ಲಿ. ಏನಾಯ್ತವ? ಕೆಳಗ ಮೇಲೆ ಆಯ್ತು ಅಂದ್ರೆ ಅರ್ಥ ಏನಲ್ಲಿ? ಅವ್ರು ಗಾಬರಿ ಆದ್ರು. ಅಯ್ಯೋ, ನಾವೇನೋ ತಪ್ಪು ಮಾಡಿವೇನೋ, ನಾವೇನೋ ಪಾಪ ಮಾಡ್ಬಿಟ್ಟಿವನೋ, ಅಯ್ಯೋ ನಾವೇನೋ ಮಾಡಬಾರ್ದು ಮಾಡ್ಬಿಟ್ಟಿವನೋ ಅಂತ ಯಾರಿಗೆ ಭಯ ಆಯ್ತಲ್ಲಿ? ಅಲ್ಲಿರ್ತಕ್ಕಂಥ ಎಲ್ಲಾ ಜನಗಳಿಗೆ ಭಯ ಆಯ್ತು ಅಲ್ಲ. ಅವ್ರ ಮನಸ್ಸು ಬಹಳ ಇದಾಯ್ತು, ಚೇಂಜ್ ಆಯ್ತು. ಅಲ್ಲಿ ಹೇಳ್ದ ನೋಡ್ರಿ, ಹಂಗೆ ಕಂಟಿನ್ಯೂ ಅದಪ್ಪ ತಿಮೋತಿ. ನಿಮ್ಮ ಪಾಪಗಳು ಪೇತ್ರನವರಿಗೆ ನಿಮ್ಮ ಪಾಪಗಳ ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಡ್ರಿ ಅಂತ ಪೇತ್ರನ ಹೇಳ್ದ. ಇವತ್ತು ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳ್ತಾ ಇದ್ದಾರೆ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿ ಆಗ್ಲಿ, ಆಂಧ್ರ ಪ್ರದೇಶದಲ್ಲಿ ಆಗ್ಲಿ, ಮಧ್ಯಪ್ರದೇಶದಲ್ಲಿ ಆಗ್ಲಿ, ಡೆಲ್ಲಿ, ಮುಂಬೈ, ಎಷ್ಟು ರಾಜ್ಯಗಳಿದಾವೋ ಎಲ್ಲಾ ಪ್ರದೇಶಗಳಲ್ಲಿ ದೇವ್ರ ಸುವಾರ್ತಿಕರನ್ನು ಏರ್ಪಾಡು ಮಾಡಿದ್ದೇನೆ. ಆದ್ರೆ ಸುವಾರ್ತೆಯನ್ನು ಕೇಳ್ತಾ ಇದ್ರೆ ಅವ್ರ ಮನಸ್ಸೇನಾಗ್ತಿಲ್ಲ, ದೇವರ ಕಡೆಗೆ ತಿರುಗಿಕೊಳ್ತಾ ಇಲ್ಲ. ನಿಜವಾಗ್ಲು ಪ್ರಿಯ ಆತ್ಮೀಯ ಸಹೋದರ ಸಹೋದರಿಯರೇ, ಮನುಷ್ಯರಿಗೆ ಪಾಪದ ಒಂದು ಅರಿವೇ ಗೊತ್ತಾಗ್ತಾ ಇಲ್ಲ. ಏನ್ ಗೊತ್ತಾಗ್ತಾ ಇಲ್ಲ? ಪಾಪದ ಅರಿವೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಪೇತ್ರನು ಮಾಡಿದಂತ ಪ್ರಸಂಗ ಕೇಳಿ ಯೆರೂಸಲೇಮಿನಲ್ಲಿ ಅಲ್ಲಿ ಎಷ್ಟು ಜನಗಳು ಬಂದಿದ್ರು, ನಾನಾ ರೀತಿಯ ಭಾಷೆಯ ಜನರು ಬಂದಿದ್ರು. ಅವರ ಮನಸ್ಸು ಚೇಂಜ್ ಆಯ್ತು. ಅಲ್ಲಿ ಏನ್ ಚೇಂಜ್ ಆಯ್ತು? ಬಹಳ ಚೇಂಜ್ ಆಯ್ತು. ಮಾರು ಮನಸ್ಸು ಹೊಂದ್ಕೊಂಡ್ರು, ಪರಿವರ್ತನೆ ಜೀವಿತ ಆಲೋಚನೆ ಮಾಡಿದ್ರು. ಅಯ್ಯೋ ಏನಪ್ಪ ಇದು, ಏನೋ ಹಿಂಗೆ ಹೇಳ್ತದನ, ಏನೋ ಬಹಳ ವಿಶೇಷವಾಗಿ ಹೇಳ್ತದನ, ಏನೋ ನಾವೇನೋ ತಪ್ಪು ಮಾಡಿವನ ಹೇಳ್ತದನ, ಏನೋ ಬಹುಶಃ ಇದ್ದಿರ್ಬೋದೇನೋ, ನಾವು ಬಹಳ ತಪ್ಪು ಮಾಡಿವೇನೋ. ಯಾರಿಗೆ ಅರಿವಾಯ್ತು? ಅಲ್ಲಿ ಬಂದಿರತಕ್ಕಂತ ಕೆಲವು ಜನರಿಗೆ ಅರಿವಾಯ್ತು. ಅವ್ರು ಹೇಳ್ತಾರಲ್ಲಿ, ಮತ್ತೆ ಓದ್ತಿ ಮತ್ತೆ ಮಾತನ್ನ. ಪೇತ್ರನವರಿಗೆ ನಿಮ್ಮ ಪಾಪಗಳ ಪರಿಹಾರವಾಗುವುದಕ್ಕೆ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸ್ಕೊಡ್ರಿ ಅಂತ ಹೇಳ್ದ. ಸಿಂಪಲ್. ಯಾರಾದ್ರೂ ಭಾಸ್ಕರ್ ಬ್ರದರ್ ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ, 12 ಜನಗಳ ಮಧ್ಯದಲ್ಲಿ ಹೀಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ, ವರ್ಷದಲ್ಲಿ ಕೊನೆಯ ದಿನಗಳು. ಯಾವ ದಿನಗಳು? ವರ್ಷದ ಕೊನೆಯ ದಿನಗಳು. ಅವರು ದೇವರ ಸುವಾರ್ತೆನ ಬಹಳ ಪ್ರೀತಿ ಮಾಡ್ತಾರೆ ಅಲ್ಲ. ಅವ್ರು ಹೋಗಿ 12 ಜನಗಳ ಮಧ್ಯದಲ್ಲಿ ಯೇಸು ಕ್ರಿಸ್ತನು ನಿಮ್ಮ ಪಾಪ ಅಪರಾಧಗಳಿಗೋಸ್ಕರ ಶಿಲುಬೆಯಲ್ಲಿ ಸತ್ತ, ಪಟ್ಟ, ಮತ್ತೆ ತಿರುಗಿ ಅಭಿಷೇಕಪಟ್ಟ. ಸೊ ನೀವೇನಾಗಬೇಕು? ಪಾಪಕ್ಕೆ ಪರಿಹಾರ ಮಾಡಿಕೊಡ್ರಿ, ದೀಕ್ಷಾ ಸ್ನಾನ ತಗೊಳ್ರಿ, ಪರಲೋಕ ರಾಜ್ಯಕ್ಕೆ ಹೋಗ್ತೀರಿ, ಇಲ್ಲಾಂದ್ರೆ ನರಕಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ఎవరైనా వింటారమ్మా? ಹೇಳ್ತಾರ? వినరు కదా. అంటే అర్థమేంటి? వాళ్ళకి ಪರಿವರ್ತನ ಆಗ್ಬೇಕನ್ನುವಂತ ಆಲೋಚನೆಗಳಿಲ್ಲ, ಏನಿಲ್ಲ. ಬಹಳ ಜನರು ಇವತ್ತು ಲೋಕದಲ್ಲಿ ಅನ್ಯರಾಗೆ ಸಾಯ್ತಾ ಇದಾರೆ ಅಲ್ಲ, ದೇವರನ್ನ ಅರಿಲಾರದೆ ಸಾಯ್ತಾ ಇದಾರೆ. ಆದ್ರೆ ಇಲ್ಲಿ ಪೇತ್ರನು ಅವ್ರ ಮನಸ್ಸಿಗೆ ಚೇಂಜ್ ಆಯ್ತು ಅಂತ ಗೊತ್ತಾಯ್ತು. ಯಾರ ಮನಸ್ಸು? ಅಲ್ಲಿ ಬಂದಿರ್ತಕ್ಕಂಥ ಕೆಲವರ ಮನಸ್ಸು ಚೇಂಜ್ ಆದಾಗ ಆತನ ಒಂದೇ ಮಾತು ಹೇಳ್ದ, ನಿಮ್ಮ ಪಾಪಗಳ ಪರಿಹಾರ ಆಗುವುದಕ್ಕಾಗಿ ಏನ್ ಮಾಡ್ಕೊಳ್ಬೇಕು ನೀವು? ಯೇಸು ಕ್ರಿಸ್ತನ ಹೆಸರ ಮೇಲೆ ದೀಕ್ಷಾಸ್ನಾನ ತಗೋಬೇಕು. ಮತ್ತೆ ಯೇಸು ಕ್ರಿಸ್ತನ ಹೆಸರ ಮೇಲೆ ದೀಕ್ಷಾಸ್ನಾನ ತಗೊಂಡಾಗ ಮತ್ತೆ ಆ ಸಭೆ ಯಾರ್ದಾಯ್ತು? ಯಾರ್ದಾಯ್ತು ಆ ಸಭೆ? ಇವತ್ತು ಲೋಕದಲ್ಲಿ ಬಹಳ ಜನ, ನಾನು ಕೂಡ ಕೆಲವು ಯೂಟ್ಯೂಬ್ಗಳಲ್ಲಿ ವಾಕ್ಯ ಕೇಳ್ತಾ ಇದ್ದೇನೆ, ವಾಕ್ಯ ನೋಡ್ತಾ ಇದ್ದೇನೆ. ಯೇಸು ಕ್ರಿಸ್ತನ ಹೆಸರ ಮೇಲೆ ದೀಕ್ಷಾಸ್ನಾನ ತಗೊಳ್ತಾ ಇದ್ರೆ, ಯೇಸು ಕ್ರಿಸ್ತನ ಹೆಸರ ಮೇಲೆ ಪ್ರಾರ್ಥನೆ ಮಾಡ್ತಾರೆ, ಯೇಸು ಕ್ರಿಸ್ತನ ಕರ್ತನ ಭೋಜನ ತಗೊಳ್ತಾರೆ, ಆತನ ಹೆಸರ ಮೇಲೆ ಪ್ರಾರ್ಥನೆ ಮಾಡ್ತಾರೆ. ಪ್ರತಿಯೊಂದು ಆಸರ ಹೆಸರ ಮೇಲೆ ಮಾಡಿದಾಗ ಯೇಸು ಕ್ರಿಸ್ತನ ಗಾಡ್ ಅಲ್ಲ, ದೇವರಲ್ಲ ಅನ್ನುವಂತ ಕೆಲವು ದುರ್ಬೋಧನೆಗಳು ತಯಾರಾಗ್ತದೆ
ಅಲ್ಲ. ಆದ್ರೆ ಯೇಸು ಕ್ರಿಸ್ತನ ಹೆಸರ ಮೇಲೆ ಸಭೆನೂ ಆಯ್ತು, ಆತನ ಹೇಳ್ದಂಗೆ ಆಯ್ತು, ಆತನ ವರ್ಷದಲ್ಲಿ ಆಯ್ತು, ಆತನ ಪ್ರಕಾರನೇ ಆಯ್ತು, ಆತನೇ ಅದಕ್ಕೆ ಶಿರಸ್ ಅಂತ ಬೈಬಲ್ ಹೇಳ್ತಾನೆ. ಆದ್ರೆ ಆತನ ಹೆಸರು ಮೇಲೆ ಏನಿಲ್ಲ, ಆತನ ಹೆಸರುಗಳಿಗೆ ಬಹಳ ಆಲೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಾವು ನೀವು ಕೂಡ ಸುವಾರ್ತೆಯನ್ನು ಕೇಳಿದಾಗ ಆ ಸುವಾರ್ತೆಗೆ ನಾವು ಒಳಪಡ್ಬೇಕು ಅಲ್ಲ. ಇಲ್ಲಿ ಪೇತ್ರನು ದೇವರ ಸುವಾರ್ತೆಯನ್ನು ಪ್ರಚಾರ ಮಾಡಿದಾಗ ಆ ಸುವಾರ್ತೆಗೆ ಒಳಪಟ್ಟವರು ಎಷ್ಟು ಜನ? 3,000 ಜನ ಅಲ್ಲ. 3,000 ಜನಗಳೊಟ್ಟಿಗೆ ಯೆರೂಸಲೇಮಿನಲ್ಲಿ ಪೆಂತೆಕೋಸ್ತ್ ದಿನದಲ್ಲಿ ಕ್ರಿಸ್ತ ಶಕ 34ನೇ ವರ್ಷದಲ್ಲಿ ಯಾವ ಸಭೆನಾಯ್ತು? ಕ್ರಿಸ್ತನ ಸಭೆ ಅಲ್ಲ. ಯಾವ ಸಭೆ ಅದು? ಕ್ರಿಸ್ತನ ಸಭೆ. ಸರಿ, ಈಗ ಇನ್ನೊಂದು ಪಾಯಿಂಟ್ ನೋಡ್ಕೋಣ. 6ನೇ ಪಾಯಿಂಟ್, ಆ ಸಭೆಗೆ ಶಿರಸ್ಸು. ಯಾರು ಶಿರಸ್ಸು ನೋಡೋಣ. ಯಾರು ಶಿರಸ್ಸು ಅಂತ? ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ ಓದ್ರಿ. 1:18. ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು, ಆತನು ಆದಿ ಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ನೋಡಿ ಎಷ್ಟು ಚೆನ್ನಾಗಿದೆ. ಯೇಸು ಕ್ರಿಸ್ತನೇ ಶಿರಸ್సు. శిరస్సు అంటే ఏమో తల కదా. తల లేదంటే మన చెయ్యి కానీ మన ఇది బాడీ కానీ కాళ్ళు కానీ ఏది కానీ పని చేయవు. చేస్తాయి పని చేయవు కదా. ఎందుకు ముఖ్యమో తల? ఆ తల ఒక మనిషికి ఎంత ముఖ్యమో సంఘానికి కూడా క్రీస్తు ఒక శిరస్సు అంతే ముఖ్యమని దేవుని వాక్యం మాకు తెలియజేస్తారు కదా. ಇವತ್ತು ನಾವು ನೀವು ಕೂಡ ಯೇಸು ಕ್ರಿಸ್ತನು ಆ ಸಭೆಗೆ ಶಿರಸ್ಸಾಗಿದ್ದಾನೆ. ಯಾವ ಸಭೆಗೆ? ಆತನ ಸಭೆಗೆ. ಆ ಸಭೆಯಲ್ಲಿ ಬಹಳ ಜನ ಇವತ್ತು ಇರ್ಲಾರ್ದೆ ಬರ್ತಾರೆ. ಏನ್ ಮಾಡ್ತಿದ್ರೆ? ಆ ಸಭೆಯಲ್ಲಿ, ಆತನ ಸಭೆಯಲ್ಲಿ ಇರ್ಲಾರ್ದೆ ಕೆಲವರು ಬಹಳ ವ್ಯತಿರೇಕವಾದಂತ ದುರ್ಬೋಧನೆಗೆ ಒಳಗಾಗೋದು ನಾವು ಕಾಣ್ತೀವಿ. ಇಲ್ಲಿ ನೋಡ್ಕೊಂಡ ಪ್ರಕಾರವಾಗಿ ಆ ಸಭೆಗೆ ಆತನ ಶಿರಸ್ಸು. ಯಾರಾತನು? ಯೇಸು ಕ್ರಿಸ್ತನ ಶಿರಸ್ಸು. ಯೇಸು ಕ್ರಿಸ್ತನ ಶಿರಸ್ಸು. ಮತ್ತೆ ಬೇರೆ ಯಾರಲ್ಲ ಇಲ್ಲಿ. ಬೇರೆ ಯಾರಾದ್ರೂ ಆಗಿದ್ರೆ ಬೇರೆ ಶಿರಬೋದಾಗಿತ್ತು. ಮತ್ತೆ ಯಾರಿತ? ಯೇಸು ಕ್ರಿಸ್ತನ ಶಿರಸ್ಸು. ಈ ಮಾತನ್ನ ಯಾರು ಹೇಳ್ತಾರೆ ಇಲ್ಲಿ? ಪೌಲನು ಕೊಲೊಸ್ಸೆದಲ್ಲಿ ಇರ್ತಕ್ಕಂಥ ಸಭೆಗೆ ಬರ್ತಾ ಇದ್ದಾನೆ. ಸರಿ, ಇನ್ನೊಂದು ಲಾಸ್ಟ್ ಪಾಯಿಂಟ್, 7ನೇ ಪಾಯಿಂಟ್. ಯಾರ ಹೆಸರನ್ನ ಇಡಬೇಕು? ಯಾರ ಹೆಸರು ಇಡಬೇಕು? ಯೇసు క్రీస్తుని ಹೆಸರು ఇడಬೇಕು. ಯಾಕೆ ఇడಬೇಕು? ఏమో ఎందుకు పెట్టాలి? క్రీస్తు పేరు ఎందుకు పెట్టాలి మేము? ఇప్పుడు పైన మేము అంతా చూసుకున్నాం కదా. ఏది? ఏ స్థలంలో సంఘం స్థాపించబడింది, ఏ రోజులో స్థాపించబడింది, ఏ కాలంలో స్థాపించబడింది, ఎవరి ద్వారా స్థాపించబడింది, ఆ సంఘానికి శిరస్సు ఎవరని మేమంతా చూసుకున్నాం కదా వాక్యంలో. ఆ వాక్యం అంతా పైన చూసుకున్నాం, అంతా ఇక్కడ మేము చూడాలి. ఇప్పుడు ఇక్కడ శిరస్సు వేరే ఉంటే స్థలము ఏదో యేసుక్రీస్తు చెప్పలేదు, వేరే ఎవరో చెప్పినారో ఆ స్థలమే ఉంది. యేసుక్రీస్తు కాలంలో ఆ సంఘం స్థాపించబడలేదు. యేసుక్రీస్తు ఆ సంఘానికి ఏమి చెప్పలేదు, ఆయన ముందుకు ఏం చెప్పలేదు. అంటే సరే పోనీలే, ఎవరి పేరైనా పెట్టుకోవచ్చు, ఎవరి పేరు ఎవరో ఒకరు పెట్టుకోవచ్చు, ಯಾರಾದ್ರೂ ಹೆಸರಿಟ್ಕೋಬಹುದು ಅಲ್ಲ. ಆದ್ರೆ ಇಲ್ಲಿ ಮೇಲೆ ನಾವೆಲ್ಲಾ ವಿಷಯಗಳಲ್ಲಿ ನೋಡ್ತಾ ಇದ್ರೆ ಯಾವ ಸಮಯದಲ್ಲಿ ಸ್ಥಾಪನೆ ಆಯ್ತು, ಯಾವ ಸ್ಥಳದಲ್ಲಿ ಸ್ಥಾಪನೆ ಆಯ್ತು, ಯಾರು ಸ್ಥಾಪನೆ ಮಾಡಿದ್ರು, ಎಷ್ಟು ಜನರ ಒಟ್ಟಿಗೆ ಸ್ಥಾಪನೆ ಆಯ್ತು, ಅದಕ್ಕೆ ಶಿರಸ್ಸು ಯಾರು, ಇವೆಲ್ಲಾ ವಿಷಯಗಳನ್ನ ಗಮನಿಟ್ಟು ನೋಡಿದಾಗ ನಾವ್ ಯಾರ ಹೆಸರಿಡ್ಬೇಕು? ಕ್ರಿಸ್ತನ ಹೆಸರಿಡ್ಬೇಕು ಅಲ್ಲ. ಕ್ರಿಸ್ತನ ಹೆಸರನ್ನ ಬಿಟ್ರೆ ನಾವೇನು ಮಾಡಿದ್ರು ವೇಸ್ಟ್. ಅದಕ್ಕೆ ಎಷ್ಟು ಶಿಷ್ಯರಿಗೆ ಹೇಳ್ತಾನ, ನನ್ನನ್ನು ಬಿಟ್ಟು ನೀವು ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನಾದ್ರು ಆಗ್ತದ? ಆತನ ಕೈ ಬಿಟ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪೇತ್ರನು ಕೂಡ ನೀರಿನ ಮೇಲೆ ನಡ್ಕೊಂಡೇ ಬರ್ತಾ ಇದ್ದ. ಆತನನ್ನ ನೋಡೋದನ್ನ ಬಿಟ್ಟ ಏನದ? ನೀರಿನಲ್ಲಿ ಮುಳುಗೋದ ಅಲ್ಲ. ಇವತ್ತು ನಾವು ನೀವು ಕೂಡ ಯೇಸು ಕ್ರಿಸ್ತನನ್ನು ಬಿಟ್ಟು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ನಮಗೆ ಬೇಕಾಗಿರೋದು ಬಹಳ ಪ್ರಾಮುಖ್ಯ ಸಭೆ. ಫಾರ್ ಎಕ್ಸಾಂಪಲ್ ಸಿಂಪಲ್ ನಿಮಗೆ ಒಂದು ಲೌಕಿಕ ರೀತಿಯಲ್ಲಿ ಒಂದು ಸಿಂಪಲ್ ಒಂದು ಕತೆ ಹೇಳ್ತೀವಿ ನೋಡಮ್ಮ. ನಾವು ಮನೆಯಲ್ಲಿ ಜೀವನ ಮಾಡ್ತಾ ಇದ್ವಿ. ಯಾವ ಮನೇಲಿ? ನಮ್ಮ ಮನೆಗಳಲ್ಲಿ. ನಮಗೆ ಮನೇಲಿ ಅಂದ್ರೆ ಎಲ್ಲಿ ಜೀವನ ಮಾಡ್ಬೇಕು? బీదిలో బ్రతికేకి అవుతుందా? బస్ స్టాండ్లో బతికేకి అవుతుందా? మరి ఇల్లు కావాలి కదా. ఆ ఇల్లు మన సొంతంగా ఉండాలి కదా. ఆ ఇంట్లో ఉంటే మాకు సమాధానం వస్తుంది, బాగా నిద్ర వస్తుంది, తినొచ్చు, తాగొచ్చు, పడుకోవచ్చు, ఏమైనా చేయొచ్చు. మరి ఇల్లే లేకపోతే అంటే ఏం చేయాలి? అప్పుడు ಏನ್ ಮಾಡ್ಬೇಕು ಅವಾಗ? ಮನೆ ಇಲ್ಲ ಅಂತಂದ್ರೆ ಒಬ್ಬ ಪಾಪಿಯಾದಂತ ಮಾನವನಿಗೆ ಬೇಕಾಗಿರೋದು ಸಭೆ ಅಲ್ಲ. ಸಭೆ ಒಳಗಡೆ ಪ್ರವೇಶ ಮಾಡ್ಲೇಬೇಕು. ಸಭೆ ಒಳಗಡೆ ಹೋಗಿಲ್ಲ ಅಂತಂದ್ರೆ ಅವನು ರಕ್ಷಣೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಗ್ತದ? ಈಗ ನಾವು ಲಾಸ್ಟ್ ಪಾಯಿಂಟ್ ನೋಡ್ಕೋಣ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ ನಿಮಗೆ ಗೊತ್ತಿರುವಂತ ವಚನಗಳೇ 16:16 ಏನ್ ಹೇಳ್ತಾ ಇದೆ? ಕ್ರಿಸ್ತನ ಸಭೆಗಳೆಲ್ಲ ನಿಮಗೆ ವಂದನೆ ತಿಳಿಸ್ತಾರೆ.
క్రీస్తు సంఘములు అన్ని మీకు ఏం చెప్తాయి? వందనములు చెప్తాయని బైబిల్ రాస్తుంది. ఈ మాట ఎవరు రాసినాడు? పౌలు గారు రాసినారు కదా. ఈ మాట ఆయన ఊరికే రాయలేదు, క్రీస్తు గురించి అన్ని తెలుసుకునే మాట్లాడుతున్నాడు ఆయన. ఎవరి గురించి? క్రీస్తు గురించి ఆయన తెలుసుకునే మాట్లాడుతున్నాడు. చదవండి ఆ మాట ఒకసారి, ఓదిన ఒకసారి ఆ మాట. పవిత్రవాద ಮುದ್ದಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ, ಕ್ರಿಸ್ತನ ಸಭೆಗಳೆಲ್ಲ ನಿಮ್ಮನ್ನು ವಂದನೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾನೆ ಇಲ್ಲಿ. ಕ್ರಿಸ್ತನ ಸಭೆ, ಕ್ರಿಸ್ತನು ಮೈನಸ್ ಸಭೆ, ಕ್ರಿಸ್ತನು ಪ್ಲಸ್ ಸಭೆ. ఎవరు ಸಭೆ? ಏನ್ ಸಭೆ ಆಯ್ತದೋ? ಕ್ರಿಸ್ತನ ಸಭೆ. ಇವತ್ತು ಬಹಳ ಜನ ಆ ಸಭೆಯ ಒಂದು ವ್ಯಾಲ್ಯೂ ತಿಳ್ಕೊಳ್ಳಾರ್ದ ಹೋಗ್ತದೆ. ಯೇಸು ಕ್ರಿಸ್ತನ ಒಂದು ವ್ಯಾಲ್ಯೂ, ಆತನು ದೇವರಾಗಿದ್ದರೂ ಕೂಡ ಭೂಲೋಕಕ್ಕೆ ಬರಬೇಕಂದ್ರೆ ಮನುಷ್ಯ ಕುಮಾರನಾಗಿ ಬಂದ. ಯಾರಿಗೋಸ್ಕರ ಬಂದ? ನನಗೋಸ್ಕರ ಬಂದ, ನನ್ನ ಪಾಪ ಅಪರಾಧಗಳಿಗೋಸ್ಕರ ಬಂದ, ನನ್ನನ್ನು ಆ ಪಾಪದಿಂದ ವಿಮೋಚನೆ ಮಾಡಲಿಕ್ಕೆ ಬಂದ. ನನ್ನನ್ನು ಮಾಡಿದಲ್ಲ, ಆತನೊಂದು ಸಭೆ ಕಟ್ಟಿದನಲ್ಲ, ಆ ಸಭೆಗೆ ಆತನೇ ಶಿರಸ್ಸಲ್ಲ, ಆ ಸಭೆಗೆ ಆತನ ರಕ್ತ ಸುರಿಸಿದನಲ್ಲ, ತನ್ನ ದೇಹನ ಅರ್ಪಣೆ ಮಾಡಿದನಲ್ಲ, ಇದೆಲ್ಲ ಮಾಡಿದನು ಬಿಟ್ಬಿಟ್ಟು ಯಾರ ಹೆಸರು ಇಟ್ಕೊಂಡ್ರೆ ఏం ప్రయోజన? ఏమా ఇన్ని త్యాగాలు చేసిన క్రీస్తు పేరు పెట్టుకోకుండా ఎవరో పేరు పెడితే ఏం లాభం? మాకు ఏం వస్తుందమ్మా? అవసరమే లేదు కదా. చాలా మంది ఈ లోకంలో డబ్బుల కోసము కొన్ని ಶ್ರೀಮಂತಿಗೋಸ್ಕರ ಏನೇನೋ ಮಾಡ್ತಾ ಇದ್ರು ಇವತ್ತು ಅಲ್ಲ. ಈ ಹೆಸರನ್ನ ಬಿಟ್ಬಿಟ್ಟಿದ್ದಾರೆ. ಯಾವ ಹೆಸರನ್ನ? ಕ್ರಿಸ್ತನು ಅನ್ನೋದು ಹೆಸರು ಅಲ್ಲ. ಎಷ್ಟು ಕಷ್ಟಪಟ್ಟಿದ್ದಾನೆ ಯೇಸು ಕ್ರಿಸ್ತನು ಅಲ್ಲ. ಆತನ ಶ್ರಮೆಗಳನ್ನು ಕುರಿತು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವು ದಿನಗಳಾಗಲ್ಲ, ಕೆಲವು ವರ್ಷಗಳಾಗಲ್ಲ ಅಲ್ಲ. ಆದ್ರೆ ಭಾಸ್ಕರ ನಿಮಗೆ ಆತನ ಶ್ರಮೆ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರೆ ಅಲ್ಲ. ಯೇಸು ಕ್ರಿಸ್ತನ ಶಿಲ್ಪೆ ಮೇಲೆ ಏನ್ ಅನ್ಭವಿಸದ? ಶ್ರಮೆಗಳೇ. ಈ ರೀತಿ ನಾವು ಈ ಎಲ್ಲಾ ವಿಷಯಗಳನ್ನ ನೋಡಿದಾಗ ಮೇಲೆ ಹೆಡ್ಲೇನು? ಸಭೆಯ ಸ್ಥಾಪನೆ ಅಂತ ನೋಡಿದ್ವಿ ಅಲ್ಲ. ಸಭೆ ಯಾರು ಸ್ಥಾಪನೆ ಮಾಡಿದ್ರು? ಯೇಸು ಕ್ರಿಸ್ತನು. ಯಾವ ಜಾಗದಲ್ಲಿ ಸ್ಥಾಪನೆ ಆಯ್ತು? ಯೆರೂಸಲೇಮಿನಲ್ಲಿ. ಯಾವ ಒಂದು ಸಮಯದಲ್ಲಿ ಸ್ಥಾಪನೆ ಆಯ್ತು? 34ನೇ ವರ್ಷದಲ್ಲಿ. ಯಾವ ದಿನದಲ್ಲಿ ಸ್ಥಾಪನೆ ಆಯ್ತು? ಭಾನುವಾರ, ಪೆಂತಿಕೋಸ್ಟ್ కదా. ಅದನ್ನ ಯಾರು ಸ್ಥಾಪನೆ ಮಾಡಿದ್ರು? ಯೇಸು ಕ್ರಿಸ್ತನೇ ಅಲ್ಲ. ಈ ಎಲ್ಲಾ ವಿಷಯಗಳನ್ನ ನೋಡಿದಾಗ ಸಭೆ ಆತನದೇ. ಯಾರ್ದ ಸಭೆ? ಯೇಸು ಕ್ರಿಸ್ತನದೇ, ಬೇರೆ ಡೌಟೇ ಇಲ್ಲ. ಸರಿ, ಈಗ ಎರಡನೇ ಪಾಯಿಂಟ್ ನಾವು ಹೋಗೋಣ. ಸಭೆ ಅಂದ್ರೆ ಏನು ಬರ್ಕೊಡ್ರಿ. ಇನ್ನೊಂದು ಪಾಯಿಂಟ್, ಸಭೆ ಅಂದ್ರೆ ಏನು? ಇವಾಗ ಸಭೆ ಸ್ಥಾಪನೆ ಬಗ್ಗೆ ಮಾತಾಡಿದ್ವಿ. ಕೆಳಗಡೆ ಹೆಡ್ಲೈನ್ ಬರ್ಕೊಡ್ರಿ. ಸಭೆ ಅಂದ್ರೆ ಏನು? ಸಂಗಮು అనగా ఏమి? సంగము అనగా ఏమి? రాసుకోండి అందరూ. సంగము అనగా ఏమి? ಸಭೆ ಅಂದ್ರೆ ಏನು ರಾಸ್ಕೊಂಡಾರಾ? ಸರಿ, ಈಗ ನೋಡೋಣ ಅದ್ರ ಬಗ್ಗೆ. ಸಭೆ ಅಂದ್ರೆ ನಮ್ಮ ನಿಮ್ಮ ಉದ್ದೇಶ ಯಾರು ಆನ್ಸರ್ ಮಾಡ್ತೀರಿ? ಭಾಸ್ಕರಣ್ಣ ನಿಮಗೆ ಬಹಳ ವಿಷಯಗಳು ಹೇಳ್ತಾರೆ. ನಿಮಗೆ ಗೊತ್ತಿರಲಾರ್ದಂತ ವಿಷಯಗಳಿಲ್ಲ, ನಿಮಗೆ ತಿಳಿಲಾರ್ದಂತ ವಿಷಯಗಳೇನಿಲ್ಲ ಅಲ್ಲ. ಸಭೆ ಬಗ್ಗೆ, ದೇವರ ಬಗ್ಗೆ, ಯೇಸು ಕ್ರಿಸ್ತನ ಬಗ್ಗೆ, ಇಡೀ ಸೃಷ್ಟಿಯ ಬಗ್ಗೆ ಆದಿಕಾಂಡದಿಂದ ಮೊದಲುಗೊಂಡು ಪ್ರಕಟಣೆ ಗ್ರಂಥ ಭಾಸ್ಕರಣ್ಣ ಎಲ್ಲ ಹೇಳಿರ್ತಾರೆ ನಿಮಗೆ, ಅದರ ಡೌಟೇ ಇಲ್ಲ. ಆಗ ನಂದೊಂದು ಸಿಂಪಲ್ ಕ್ವಶನ್, ಸಭೆ ಅಂದ್ರೆ ಏನು ಅಲ್ಲ? పిలువబడినవారు కదా. ఆ సభೆ ಬಗ್ಗೆ ಕೆಲವು ಪಾಯಿಂಟ್ಸ್ಗಳು ನಾವು ನೋಡೋಣ ಫ್ರೆಂಡ್. ఫస్ట్ ನೀವು కరెక్ట్గా ಹೇಳಿದ್ರೆ పిలువబడినవారు సంఘమానకేమి ఎవరైతే పిలువబడతారో ఆ సంఘానికి వాళ్ళే సంఘము. ఇప్పుడు మేమందరూ కూడా పిలువబడిన వాళ్ళే. ఆయన పిలిచినాడు వాక్యం ద్వారా. మేము ఆ వాక్యం విన్నాము, వినిన తర్వాత నమ్మినాము, నమ్మిన తర్వాత మారుమనసు పొందుకున్నాము. దాని తర్వాత దేవుని కుమారుని యేసుక్రీస్తుని ఒప్పుకున్నాము. దాని తర్వాత ఏం చేసుకున్నాము? బాప్టిజం పొందుకున్నాము కదా. ఎవరి పేరు మీద? క్రీస్తు, పరిశుద్ధాత్మ, దేవుడి పేరు మీద, ముగ్గురు పేరు మీద నేను పొందుకున్నాం కదా. ఇప్పుడు సంఘంలో మేమందరూ కూడా ఉన్నాము. ఎవరున్నాము? ఇక్కడ కలిసిన మేమందరూ కూడా సంఘంలో ఉన్నాము. కాబట్టి ఆ సంఘం గురించి కొంతసేపు మేము దేవుని వాక్యం మాట్లాడదామండి. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ ಓದ್ರಿ. 1ನೇ ಅಧ್ಯಾಯ 2ನೇ ವಚನ. ದೇವರ ಸಭೆಯನ್ನು ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರಾಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರೂ ಅವರೆಲ್ಲರಿಗೆ ಬರೆಯುವುದೇನೆಂದರೆ, ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಕೃಪೆಯು ಶಾಂತಿ ಯಾರಿಗೆ ಆಗ್ಬೇಕಿಲ್ಲಿ? కరెయల్పట్టారు ಅಂತ ಹೇಳ್ತಾನೆ ಇಲ್ಲಿ. యారిగెవరు? సంఘానికి చెప్తున్నాడు ఆ మనిషి. ఎవరు? ఆయన పౌలు గారు. ఏమని చెప్తున్నాడు ఆయన? ఎవరైతే పిలువబడినారో వాళ్ళకి ఏం కలగాలి? దేవుని కృప,
ದೇವರಿಗೆ ఒక ಶಾಂತಿ ಕಲಗಾಲಿ, ದೇವರ ಕೃಪೆ, ದೇವರ ಶಾಂತಿ ಅವರಿಗೆ ಏನ್ ಮಾಡ್ಬೇಕು, ಸಿಗ್ಬೇಕು. ಯಾರವರು? ಸಭೆಯಾಗಿ ಸೇರಿ ಬಂದಂತ ನಾವೇ ಕರೆಯಲ್ಪಟ್ಟವರು. సభ అంటే మొదటి పాయింట్ కరెయల్పట్టవారు, పిలువబడినవారు. సరే, రెండో పాయింట్ చూస్తున్నాం. ಮತ್ತಾಯನ ಬರೆದ ಸುವಾರ್ತೆ 16ನೇ ವರ್ಷದಲ್ಲಿ ಅಲ್ಲಿ ಹೇಳ್ತಾ ಇದೆ ಸಭೆ ಅಂದ್ರೆ ಏನು. ಆತನೇ ಹೇಳ್ತಾ ಇದ್ದಾನೆ, ನಾನು ಈ ಬಂಡೆ ಮೇಲೆ ಸಭೆ ಕಟ್ತಾ ಇದ್ದೀನಿ. ಸಭೆ ಅಂದ್ರೆ ಎರಡನೇ ಪಾಯಿಂಟ್ ಬರ್ಕೊಡ್ರಿ, ಕ್ರಿಸ್ತನು. ಸಭೆ ಅಂದ್ರೆ ಏನು? ಕ್ರಿಸ್ತನು. ಬರ್ಕೊಡ್ರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ವರ್ಷದ ಪ್ರಕಾರ ಸಭೆ ಅಂದ್ರೆ క్రీస్తును. ಎರಡನೇ పాయింట్ అయితే మీకు ಗೊತ್ತಿರೋ వచనములు అవి. ಗೊತ್ತಿರೋ వచనములమ్మా, మీకు తెలిసిన విషయములే, మీకు తెలిసిన ఒక వాక్యమే. రోమీయులకు రాసిన పత్రిక 16 ప్రకారంగా, మత్తయి రాసిన సువార్త 16-18 ప్రకారంగా ఆయన క్రీస్తు. ఎవరు? యేసుక్రీస్తు. ಸಭೆ అనగా యేసుక్రీస్తు. ಸಭೆ ಅಂದ್ರೆ ಏನಂದ್ರೆ యేసుಕ್ರಿಸ್ತನೇ. ಸಭೆ ಅಂದ್ರೆ ಆತನದೇ ಅಲ್ಲ. ಸರಿ, ಈಗ ಮೂರನೇ ಪಾಯಿಂಟ್ ನಾವು ನೋಡ್ಕೊಂಡು, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನ ಹೋದ್ರೆ, ಅದಕ್ಕೆ ಯೇಸು ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಇಲ್ಲ, ನೀವು ಫಸ್ಟ್ಲಿಂದ ಓದಪ್ಪ. ಅದಕ್ಕೆ ಯೇಸು, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟಿದ್ರೆ ಅದೇ ಯೇಸು. ಮೂರನೇ ವಚನ, 3ನೇ ಅಧ್ಯಾಯ 3ನೇ ವಚನ ಹೋದ್ರ ಸರಿ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟಿದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು ಅನ್ನುವಂಥ ಪದ ಇಲ್ಲಿ ಬಳಸಿದ್ದಾರೆ. ಯಾರು ಇದನ್ನ? ಯೋಹಾನನು ತನ್ನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಬರೆದಿದ್ದಾನೆ. ನಿಕೋದೇಮನಿಗೂ ಯೇಸು ಕ್ರಿಸ್ತನಿಗೂ ನಡೆಯುವಂತ ಈ ಚರ್ಚೆ ವಿಷಯದಲ್ಲಿ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ ಏನಂತ? ಒಬ್ಬನು ಹೊಸದಾಗಿ ಹುಟ್ಟಿದಿದ್ರೆ ದೇವರ ರಾಜ್ಯವನ್ನು ಕಾಣಲಾರನು. ಸಭೆ ಅಂದ್ರೆ ಏನಮ್ಮ? ದೇವರ ರಾಜ್ಯ. ನಾವು ಸಭೆ ಎಂದರೇನು ಅನ್ನುವಂತ ಈ ಪ್ರಶ್ನೆಗೆ ಆನ್ಸರ್ ತಗೋತಾ ಇದೀವಿ. ಈಗ ಮೊದಲೇದಾಗಿ ಏನ್ ಮಾಡ್ಕೊಂಡ್ವಿ? ಮೊದಲೇದಾಗಿ ಕರೆಯಲ್ಪಟ್ಟವರು, ಆಮೇಲೆ ಎರಡನೇದಾರ ಯೇಸು ಕ್ರಿಸ್ತನು. ಸಭೆ ಅಂದ್ರೇನೆ ಕ್ರಿಸ್ತನು. ಮೂರನೇದ ಪಾಯಿಂಟ್ ಇದು ದೇವರ ರಾಜ್ಯ. ಈ ದೇವರ ರಾಜ್ಯ ಪಂಚಾಶತಮ ಹಬ್ಬದ ದಿನದಂದು ಇದು ಸ್ಥಾಪನೆ ಆಗಬೇಕು ಎನ್ನುವಂತ ಒಂದು ಪ್ರವಚನ ದಾನಿಯೇಲ ಪುಸ್ತಕ 2:44 ಪ್ರಕಾರದಲ್ಲಿ ಆಯ್ತು. ಅಲ್ಲಿ ಆದಂತ ಪ್ರವಚನ ಪಂಚಾಶತಮ ಹಬ್ಬದ ದಿನದಲ್ಲಿ ಆಯ್ತು. ಇದು ದೇವರ ರಾಜ್ಯ. ಯಾವ ರಾಜ್ಯ ಇದು? ಇದು ನಮ್ಮ ಕರ್ನಾಟಕ. ಯಾವ ರಾಜ್ಯವಿದೆ? కర్ణాటక. ఎవరి రాజ్యం ఇదే? కర్ణాటక. ఈ బైబిల్ గురించి మాట్లాడలేదు, లౌకికమైనటువంటి విషయాల గురించి మాట్లాడుతున్నాను. కర్ణాటకము ఎవరి రాజ్యమా? సిద్ధరామయ్య రాజ్యం ఇది. మన కర్ణాటకని ఎవరు పరిపాలిస్తున్నారో? ಸಿದ್ದರಾಮಯ್ಯ కదా. ಇವತ್ತು ದೇವರ ರಾಜ್ಯ ಅಂದ್ರೆ ಕ್ರಿಸ್ತನ ರಾಜ್ಯ. ಆ ರಾಜ್ಯದಲ್ಲಿ ಕ್ರೈಸ್ತರಾದಂತ ನಾವೆಲ್ಲರಿದ್ದೀವಿ ಅಲ್ಲ. ನಮ್ಮನ್ನ ಯಾರು ಪರಿಪಾಲನೆ ಮಾಡ್ತಾ ಇದಾರೆ? ಯೇಸು ಕ್ರಿಸ್ತನ ಪರಿಪಾಲನೆ ಮಾಡ್ತಾ ಇದ್ದಾನೆ. ದಿನವಿಡೀ ನಮ್ಮನ್ನ ಎಚ್ಚರಿಸ್ತಾ ಇದ್ದಾನೆ, ದಿನವಿಡೀ ನಮಗೆ ದಾರಿ ತೋರಿಸ್ತಾ ಇದ್ದಾನೆ, ದಿನವಿಡೀ ಸತ್ಯವೇದದ ಮೂಲಕವಾಗಿ ಆತನ ಮಾತಾಡ್ತಾನೆ ಇದ್ದಾನೆ. ಎಲ್ಲಿದ್ದೀವಿ ನಾವೀಗ? ಆತನ ರಾಜ್ಯದಲ್ಲಿ ಇದ್ದೀವಿ ನಾವು. ಕರ್ನಾಟಕ ರಾಜ್ಯದ ಕೆಲವು ರೂಲ್ಸ್ ನಾವು ಫಾಲೋ ಮಾಡಿಲ್ಲ ಅಂದ್ರೆ ನಾವೇನಾಗ್ತೀವಿ? ಶಿಕ್ಷೆಗೆ ಗುರಿ ಆಗ್ತೀವಿ ಅಲ್ಲ, ಅಪರಾಧ ಸ್ಥಾನಕ್ಕೆ ಗುರಿ ಆಗ್ತೀವಿ. ಅದೇ ಪ್ರಕಾರವಾಗಿ ನಾವು ದೇವರ ರಾಜ್ಯ ಅಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಇದ್ದಾಗ ಆತನು ಹೇಳಿದಾಗೆ ನಾವು ನೋಡ್ಕೊಳ್ಬೇಕು. ಇಲ್ಲಿ ಅದೇ ಹೇಳ್ತದೆ, ಒಬ್ಬನು ಹೊಸದಾಗಿ ಹುಟ್ಟಿದ್ರೆ ఏం కాణాలి? ಅವನು దేవర రాజ్యವನ್ನು కాణాలి. ఇప్పుడు మీ అందరూ కూడా దేవుని రాజ్యంలో ఉంటారా లేదా బయట ఉన్నారా? దేవుని రాజ్యంలో ఉన్నారు కదా. ఇది ఎన్నో పాయింట్? ఇదో మూడో పాయింట్. ఇంకో మాట చదవండి దాంట్లో. కొలసీలకు రాసిన పత్రిక 1వ అధ్యాయము 13వ వచనం. 1వ అధ్యాయము 13వ వచనం. ఆయన మనలను అంధకార సంబంధమైన అధికారంలో నుండి విడుదల చేసి తాను ప్రేమించిన దాని కుమారుని యొక్క రాజ్య నివాసులుగాను చేశారు. ఆ రాజ్య నివాసులు అని ఆ మాట ఇక్కడ రాయబడింది. దేవుని రాజ్య అంటే కుమారుని రాజ్య. కుమారుడు అంటే ఎవరు? ಕ್ರಿಸ್ತ ರಾಜ್ಯము కదా. ಯೇಸು ಕ್ರಿಸ್ತನ ರಾಜ್ಯ. ಆತನ ಕುಮಾರ ರಾಜ್ಯದಲ್ಲಿ ನಾವು ಸೇರ್ತಾ ಇದೀವಿ. ಯಾರ ರಾಜ್ಯದಲ್ಲಿ? ಯೇಸು ಕ್ರಿಸ್ತನ ರಾಜ್ಯದಲ್ಲಿ ನಾವು ಸೇರ್ತಾ ಇದೀವಿ.
ಈಗ ನಾವೆಲ್ಲಿದ್ದೀವಮ್ಮ? ಯೇಸು ಕ್ರಿಸ್ತನ ರಾಜ್ಯ ಅಲ್ಲ. ಸರಿ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನೋಡ್ಕೋಣ, ಟೈಮ್ ಭಾಳ ಆಯ್ತು. 4ನೇ ಪಾಯಿಂಟ್ ಬರ್ಕೊಡ್ರಿ. ಸಭೆ ಅಂದರೆ ಕ್ರಿಸ್ತನ ಶರೀರ. 4ನೇ ಪಾಯಿಂಟ್ ಬರ್ಕೊಡ್ರಿ. ಸಂಗಮನಗ ಕ್ರಿಸ್ತು ಶರೀರము. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನ, ನಿಮಗೆ ಗೊತ್ತಿರುವಂಥದ್ದು. 1:22 ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಶಿರಸ್ಸು ಶರೀರ ಅಲ್ಲ, ಅದಕ್ಕೆ ಆತನೇ ಶರೀರ, ಆತನೇ ಶಿರಸ್ಸು. ಯಾರು? ಯಾವ ಸಭೆಗೆ? ತನ್ನ ಸಭೆಗೆ ಆತನೇ ಶಿರಸ್ಸು, ಆತನೇ ಶರೀರ. ಇವತ್ತು ನಾವು ನೀವು ಕೂಡ ಯಾರ ಶರೀರದಲ್ಲಿ ಜೀವನ ಮಾಡ್ತಾ ಇದ್ವಿ? ಯೇಸು ಕ್ರಿಸ್ತನ ಶರೀರದಲ್ಲಿ ಅಲ್ಲ. ಆತನ ಶರೀರದಲ್ಲಿ ನಾವು ಸೇರಿಲ್ಲ ಅಂತಂದ್ರೆ ನಾವು ನರಕಕ್ಕೆ ಹೋಗೋದು. ಎಲ್ಲಿ ಹೋಗ್ತೀವಿ ನಾವು? ಸಭೆ ಅಂದರೆ ಆತನ ಶರೀರ. ಯಾರ ಶರೀರ? ಯೇಸು ಕ್ರಿಸ್ತನ ಶರೀರ. ಸರಿ, ಇನ್ನೊಂದು ಮಾತು ನಾವು ನೋಡ್ಕೋಣ. ಸಭೆ ಅಂದ್ರೆ ಮೊದಲಗಿತ್ತಿ. ಬರ್ಕೊಡ್ರಿ 5ನೇ ಪಾಯಿಂಟ್. ಸಭೆ ಅಂದ್ರೆ ಮೊದಲಗಿತ್ತಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, 11ನೇ ಅಧ್ಯಾಯ 2ನೇ ವಚನ, 11:2. ಯಾಕೆಂದರೆ ದೇವರಲ್ಲಿರುವಂತಹ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದನು. ದೇವರು ನಮಗೆ ನಿಶ್ಚಯ ಮಾಡಿದ್ದಾನೆ. ಯಾರಿಗೋಸ್ಕರ? ಯೇಸು ಕ್ರಿಸ್ತನು. ಆತನು ಮೊದಲಿಂಗನು, ನಾವು ಮೊದಲಿಗಿತ್ತಿ. ಯಾವನವ? ಏನ್ ಅರ್ಥವಾಯ್ತದ ಕನ್ನಡ? ಕ್ರಿಸ್ತನು ಮೊದಲಿಂಗನು, ಸಭೆಯಾದಂತ ನಾವುಗಳು ಆತನಿಗೆ ಏನಾಗಿದ್ದೀವಿ? ಮೊದಲಗಿತ್ತಿ. పెళ్లి కుమార్తెలు అంటారు కదా తెలుగులో, కన్నిక. తెలుగులో కూడా కన్నిక అంటారమ్మా. ಮೊದಲಗಿತ್ತಿ. ಕನ್ನಡದಲ್ಲಿ ಮೊದಲಗಿತ್ತಿ ಅಂತ ಐತೆ, ಇಲ್ಲಿ ಕೂಡ ಕನ್ನಿಕೆ ಅಂತ ಐತೆ. ಅಂದ್ರೆ ಸಭೆಯಾಗಿರುವಂತ ನಾವೆಲ್ಲರೂ ಯೇಸು ಕ್ರಿಸ್ತನಿಗೆ ಏನಾಗಿದ್ದೀವಿ? ಮೊದಲಗಿತ್ತಿ ಆಗಿದ್ದೀವಿ. ಎಷ್ಟು ಚೆನ್ನಾಗೈತೆ ನೋಡ್ರಿ. ಸಭೆಗೆ ಈ ರೀತಿ ನಾನಾ ರೀತಿಯಾದಂತ ಹೆಸರುಗಳು ಯಾಕೆ ಕೊಟ್ಟಿದ್ದಾನೆ ಅಂತಂದ್ರೆ, ವಿಶೇಷವಾದಂತ ಹೆಸರುಗಳು. ಯಾವುದಕ್ಕೆ? ಸಭೆಗೆ ಅಲ್ಲ. ಸಭೆಯ ಒಂದು ಮೊದಲಗಿತ್ತಿಯಾಗಿ ಕಾಣ್ತದೆ. ಮತ್ತೆ ಮೊದಲಿಗಿತ್ಯಾದಂತ ಸಭೆನ ಮತ್ತೆ ಮೊದಲಿಂಗನ ಯಾವಾಗ ಮದುವೆ ಮಾಡ್ಕೊಳ್ಬೇಕು? ఏమ్మ పెళ్లి ఎప్పుడు చేసేది? ఎప్పుడన్నా? ప్రధానమైన అంటే అంత తెలియదు నాకు, బాగా తెలియదు. ప్రధానం అంటే నాకు తెలియదు. ఎంగేజ్మెంట్. ఇప్పుడు ఆల్రెడీ ఎంగేజ్మెంట్ అయిపోయింది. ఎవరికి? సంఘానికి, క్రీస్తుకి ఎంగేజ్మెంట్ అయిపోయింది. ఇక్కడ అదే మాట రాయబడింది. ఇక్కడ చదవండి, తెలుగు కన్నడ పోదా పినసర. ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷರಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು నిమ్మతో ఆతనికి నిశ్చయం అంటే ఏమమ్మా? ఎంగేజ్మెంట్ నిశ్చయం చేసింది దేవుడు. చేసినాడు అప్పుడే ఆల్రెడీ. ఎవరిని? మనల్ని క్రీస్తుకి ఎంగేజ్మెంట్ చేసినాడు దేవుడు. ఎప్పుడైంది ఎంగేజ్మెంట్? ఎప్పుడైతే మనము సంఘం లోపల వస్తామో, దేవుని రాజ్యంలో ప్రవేశిస్తామో, ఎప్పుడైతే సంఘానికి చేరుకుంటామో, ఎప్పుడైతే బాప్టిజం తీసుకుంటామో, అప్పుడే మేము ఏమైపోయినామో? ಶುದ್ಧ ಕನ್ನಿಕ కదా. ಇವತ್ತು ನಾವು ನೀವೆಲ್ಲರೂ ಕೂಡ ಯೇಸು ಕ್ರಿಸ್ತನಿಗೆ ಮೊದಲಗಿತ್ತಿಯಾಗಿ ಕಾಣ್ತಾ ಇದೀವಿ. ಮತ್ತೆ ಮೊದಲಿಗನು ಬೇಗನೆ ಮದುವೆ ಮಾಡ್ಕೊಳ್ಬೇಕಲ್ಲ. ఎంగేజ్మెంట్ ಮಾಡಿ బాಳ ದಿನ ಬಿಡಂಗಿಲ್ಲ. ఏమా బిడతారా? ఎవరైనా ఇస్తారా? ఎంగేజ్మెంట్ చేసిన తర్వాత ఒక పురుషుడికి స్త్రీకి ఇద్దరికి పెళ్లి చేసేదే. ఇంకేం లేట్ చేయకూడదు. మళ్ళీ దేవుడు ఎందుకు ఇంత లేట్ చేస్తున్నాడు? ఎందుకు లేట్ చేస్తున్నాడు? ఇప్పుడు ఆల్రెడీ పెళ్లి అయిపోయింది దేవుడికి సంఘానికి కదా. మళ్ళీ ఎప్పుడు పెళ్లి అయ్యేది? అందరూ కూడా ఆయన రాజ్యంలో చేరాలి. ఇక్కడ చేరాలమ్మా? నశించిపోతున్న ప్రతి మనుషులు కూడా ఆయన సంఘంలో చేరాలి, ఆయన రాజ్యంలో ప్రవేశించాలి. అప్పుడు ఆయనకి సమాధానము. పేతురు రాసిన పత్రికలో ఆ మాట ఉంది. దేవుడు దీర్ఘకాలము దీర్ఘశాంతుడై వెయిట్ చేస్తున్నాడు. ఎందుకో? ప్రతి ఒక్కరు కూడా మానవ మనసు పొందుకోవాలి, ఆయన రాజ్యంలో ప్రవేశించాలి, ఆయన కుమార్తె కుమారులుగా ఉండాలి. ಅప్పుడు ఆయనకి ಸಮಾಧಾನము. ದೇವರು ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾನೆ. ಯಾಕೆ ಕಾಯ್ತಾ ಇದ್ದಾನೆ? ಪ್ರತಿಯೊಬ್ಬರು ಕೂಡ ಆತನ ಅಲ್ಲಿ ಸೇರಲೇಬೇಕು ಅಲ್ಲ. ಈ ರೀತಿ ಸಭೆ ಆತನಿಗೆ ಏನಾಗಿದೆ? ಮೊದಲಿಗಿತ್ತೆ. ಮೊದಲಿಂಗನೇ ಯಾರು? ಯೇಸು ಕ್ರಿಸ್ತನು. ಮೊದಲಿಂಗ ಯಾವಾಗ ಬರ್ತಾನೆ ಮದುವೆ ಮಾಡ್ಕೊಳಕ್ಕೆ? ಎರಡನೇ ಬರೋಣದಲ್ಲಿ, రెండో రాకడ సమయంలో క్రీస్తు ఆయన మన అందరి కోసం వస్తాడు ఖచ్చితంగా. ఎప్పుడు వస్తాడమ్మా? ఎవరు చెప్తారు?
ఏమ్మా ఎవరు చెప్తారు? తెలీదా? ఏమ్మా అన్ని తెలుసుకున్నాం బైబిల్లో, దేవుడు ఎప్పుడు వస్తాడో నాకు తెలీదా? ఏం బ్రదర్ గట్టిలా నಮಗೆ ఎవరు పడతానా? యేసుక్రీస్తున్నా. ఏమన్నా ఎప్పుడు వస్తాడు? ప్రకటించినాం, ఆల్రెడీ ప్రకటిస్తూనే ఉంటాము. బోధకులు ఉన్నారు భూలోకంలో, సువార్థికులు ఉన్నారు, ఆయన వాక్యము ప్రకటిస్తూనే ఉన్నారు అందరూ కూడా. మళ్ళీ అంత అయిపోయిన తర్వాత మళ్ళీ వస్తానంటావా? లేదు. ఆయన రాకడ ఎప్పుడు వస్తుందో తెలియదు. ఆ సమయం లేదు, ఆ సందర్భం లేదు, ఏ టైం కూడా లేదు, ఏ కాలం లేదు, ఎవరికి తెలియదు. ఎప్పుడు వస్తాడో తెలుసు. ఇప్పుడే రావచ్చేమో, పొద్దున్న రావచ్చేమో, గంట సేపు రావచ్చేమో, కొన్ని నిమిషాల్లో రావచ్చేమో. ఆయనకి ఎప్పుడైతే నేను పోవాలనిపిస్తుందో అప్పుడు వస్తాడు కదమ్మా. ఏమో తప్పుగా చెప్తున్నానా? ತಪ್ಪಾಗಿ ಹೇಳ್ತಾ ಇದ್ದೀನಪ್ಪ ಇಲ್ಲಲ್ಲ. ದೇವರು ಯಾವಾಗಾದ್ರೂ ಬರ್ಬೋದು ಅಲ್ಲ. ಬೈಬಲ್ ಹೇಳ್ತಾ ಇದೆ ಆತನು ಕಳ್ಳನೋಪಾದಿಯಲ್ಲಿ ಬರ್ಬೋದು ಅಂತ ಬೈಬಲ್ ಹೇಳ್ತಾ ಇದೆ. ಅಂದ್ರೆ ಕಳ್ಳನ ಯೇಸು ಕ್ರಿಸ್ತನ ದೊಂಗೋಡಿ ಅಮ್ಮ అంటే ಕಳ್ಳನು ಯಾವಾಗ ಬರ್ತಾನೆ? ಎಲ್ಲರೂ ಮಲಿಕೊಂಡಾಗ ಬರ್ತಾನೆ ಅಲ್ಲ, ನಿಶಬ್ದವಾದಂತಹ ಸಮಯದಲ್ಲಿ ಬರ್ತಾನೆ. ಆ ರೀತಿಯಾಗಿ ದೇವರು ಆ ಸಮಯದಲ್ಲಿ ಏನೋ ಬರ್ಬೋದೇನೋ. ಆದರೆ ಆತನ ಎರಡನೇ ಬರೋಣದಲ್ಲಿ ಬಂದಾಗ ಮತ್ತಾಯನ ಬರೆಸುವಾರ್ತೆ 25ನೇ ಅಧ್ಯಾಯದ ಪ್ರಕಾರವಾಗಿ ನಾವು ಏನಾಗಿರ್ಬೇಕು? ಸಿದ್ಧರಾಗಿರ್ಬೇಕು ಅಲ್ಲ. ಸಿದ್ಧರಾಗಿರೋದಂದ್ರೆ ಏನು? ದೀಕ್ಷಾಸ್ನಾನ ತಕ್ಕೊಂಡು ಆತನ ರಾಜ್ಯದಲ್ಲಿ ನಾವು ಇರ್ಬೇಕು ಅಲ್ಲ. ಆತನ ರಾಜ್ಯದಲ್ಲಿ ಇಲ್ಲ ಅಂದ್ರೆ ನಾವು ಪರಲೋಕಕ್ಕೆ ಹೋಗಲ್ಲ ಅಲ್ಲ. ಆತನೊಂದಿಗೆ ನಾವು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರಿ, ಈಗ ಲಾಸ್ಟ್ ಇನ್ನೊಂದು ನೋಡ್ಕೊಂಡು ಮುಕ್ತಾಯ ಮಾಡ್ಕೊಳ್ಳೋಣ. ಸಭೆ ಎಂದರೆ ಆತ್ಮ ಸಂಬಂಧವಾದ ಸಭೆ. ಬರ್ಬೇಡ್ರಿ, లాస్ట్ 6వ పాయింట్. సంఘము అనగా ఆత్మ సంబంధమైనటువంటి సంఘము. సభೆ ಅಂದರೆ ఆత్మ సంబంధవాద సభೆ. పేతురు రాసిన మొదటి పత్రిక 2వ అధ్యాయము 5వ వచనం చదవండి. పేతురును ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. ಆತ್ಮ ಸಂಬಂಧವಾದ మందిరవాగలికి. ఇప్పుడు అంతా మన గురించే దేవుడు చెప్పింది ఈ మాట. ఎవరి గురించి చెప్పినాడమ్మా దేవుడు ఈ మాట? మన గురించే కదా. ఆత్మ సంబంధమైనటువంటి మందిరముగా మీరంతా ఏమవుతున్నారు? కట్టుతూనే ఉన్నారు. తెలుగులో ఏమంటారు నాకు తెలియదమ్మా. ಕಟ್ಟಬಡಿಸುన్నారు కదా. ಆತ್ಮ ಸಂಬಂಧವಾದಂತ ಕಟ್ಟಡವಾಗಿ ನೀವು ದಿನೇ ಏನಾಗ್ತದ್ರಿ? ಅಭಿವೃದ್ಧಿ ಆಗ್ತಾ ಇದ್ರಿ ಅಲ್ಲ. ಆತ್ಮ ಸಂಬಂಧವಾದಂತ ಸಭೆ ಇದು. ಇವತ್ತು ನೀವು ಯೋಚನೆ ಮಾಡ್ರಿ, ಈಗ ದೀಕ್ಷಾ ಸ್ಥಾನಕ್ಕೆ ಕೆಲವರು ರೆಡಿ ಆಗಿದ್ದಾರೆ, ಮತ್ತೆ ಆತ್ಮ ಸಂಬಂಧವಾದಂತ ಕಟ್ಟಡ ಆಗ್ತಾ ಇದೆಯಲ್ಲ. ವರ್ಷಕ್ಕೊಂದು 5-6 ಜನ ಹೇಳ್ತಾ ಇದಾರಲ್ಲ, ಅಂದ್ರೆ ಸಭೆಗೆ ಬರ್ತಾ ಇದಾರಲ್ಲ, సంఘానికి వస్తున్నారు కదా, అదే ఆత్మ సంబంధమైనటువంటి కట్టడము కదా. ಇವತ್ತು ನೀವು ಕೂಡ ఆత్మ సంబంధవాదంత సభೆಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಯಾವ సంబంధవాదంత సభೆ? ఆత్మీకమైనటువంటి సంఘంతో మేమందరూ కూడా ఉన్నాము. ఆయన రోజు మమ్మల్ని పరిపాలిస్తున్నాడు. ఎవరైనా? క్రీస్తు. ఆయనకి మనం అందరూ రాజ్యము. మనకు రాజు ఎవరు? క్రీస్తే కదా. ఆయన రాజే ఉండి మమ్మల్ని అందరినీ కూడా రోజు ఆయన ఏం చేస్తున్నాడు? పరిపాలిస్తున్నాడు. ఇదంతా వినిన తర్వాత, ఇదంతా మేము ఆలకించిన తర్వాత కూడా క్రీస్తు మనకు అవసరం లేదు, క్రీస్తు సంఘానికి అవసరం లేదు. క్రీస్తు ఏమో వచ్చినాడు, ఆయన ప్రాణం పెట్టినాడు, రక్తం పెట్టినాడు, పోయినాడు అంటే ఏమవుతుంది? ఆ సంఘానికి ఆయన చాలా కష్టపడ్డాడు. ఏ సంఘానికి? ఆయన కట్టబడిన క్రీస్తు సంఘం. ఏ సంఘం అది? క్రీస్తు సంఘము. సంఘములు అని ఆయన చెప్పలేదు. మత్తయి రాసిన సువార్త 16-15 ప్రకారంగా సంఘములు అని రాయలేదు ఆయన. సంఘములు అని చెప్పలేదు, నా సంఘం అని చెప్పినాడు. అంటే సింగల్ ವರ್ಡ್ అది. ఏ ವರ್ಡ್ అది? సింಗಲ್ ವರ್ಡ್ కదా. ಇಲ್ಲಿವರೆಗೂ ನಾವೆಲ್ಲರೂ ನೋಡಿಕೊಂಡಂತ ವಿಷಯ ಏನಂತಂದ್ರೆ ಸಭೆಯ ಸ್ಥಾಪನೆ ಅಲ್ಲ. ಆ ಸಭೆ ಯಾವಾಗ ಸ್ಥಾಪನೆ ಆಯ್ತು? ಯಾವ ಸಂದರ್ಭದಲ್ಲಿ ಆಯ್ತು? ಯಾರು ಸ್ಥಾಪನೆ ಮಾಡಿದ್ರು? ಅದಕ್ಕೆ ಶಿರಸ್ ಯಾರು ಅಲ್ಲ? ಅದಕ್ಕೆ ಮುಖ್ಯವಾದಂತ ಮೂಲೆಗಳು ಯಾರಂತ ನಾವು ಇಲ್ಲಿವರೆಗೆ ನೋಡ್ಕೊಂಡ್ವಿ. ನೆಕ್ಸ್ಟ್ 2ನೇ ಪಾಯಿಂಟ್ ಯಾವುದು? ಸಭೆ ಅಂದ್ರೇನು? ಇದನ್ನೆಲ್ಲ ನಾವು ನೋಡ್ಕೊಂಡ್ವಲ್ಲ. ಈ ಸಭೆ ಅನ್ನುವಂತ ವಿಷಯ ಬಂದಾಗ ಮೊದಲನೇದಾಗಿ ನಾವೆಲ್ಲರೂ ಕರೆಯಲ್ಪಟ್ಟವರು. ಏನಾಗಿದೆ? ನಾವು ಕರೆಯಲ್ಪಟ್ಟವರು. ಈ ರೀತಿಯಾಗಿ ದೇವರು ತನ್ನ ಒಂದು ರಕ್ಷಣೆಯ ಪ್ರಣಾಳಿಕೆಯ ಒಂದು ಸೇವೆಯಲ್ಲಿ ಆತನು ಮುಖ್ಯವಾಗಿ ಸಭೆ ಅನ್ನುವಂಥ ಪದವನ್ನು ಆತನು ಬಳಸ್ತಾನೆ ಅಲ್ಲ. ಆತನು ಸಭೆಯ ಆಗಲಿಕ್ಕೆ ಮುಂಚಿತವಾಗಿ ಪೇತ್ರನಿಗೆ ಹೇಳಿದಂತ ಸಭೆ ಅಂತ ಬಳಸಿದ್ದಾನೆ. ಮೊದಲು ನಮಗೆ ಮುಖ್ಯ ಯಾವುದು? ಸಭೆ ಅಲ್ಲ. ಸಭೆಯಲ್ಲಿ ನಾವು ರಕ್ಷಣೆ ಹೊಂದಲೇಬೇಕಂತಂದ್ರೆ ಅದಕ್ಕೆ ಒಂದು ಕೆಲವು ಏನಿದಾವೆ, ಸ್ಟೆಪ್ ಇದಾವೆ ಅಲ್ಲ. ಸುವಾರ್ತೆಯನ್ನು ಕೇಳಬೇಕು, ಆ ಸುವಾರ್ತೆ ನಂಬಬೇಕು, ನಂಬಿದ ಸುವಾರ್ತೆಗೆ ನಾವು ಮಾರು ಮನಸ್ಸು ಹೊಂದಿಕೊಳ್ಬೇಕು. ಆಮೇಲೆ ಏನ್ ಮಾಡ್ಕೊಳ್ಬೇಕು? ಯೇಸು ಕ್ರಿಸ್ತನನ್ನು ಬಾಯಿಂದ ಒಪ್ಕೊಳ್ಬೇಕು. ಆಮೇಲೆ ಏನ್ ಮಾಡ್ಬೇಕು? ತಂದೆ ಮಗನ ಪರಿಶುದ್ಧಾತ್ಮನ ಹೆಸರ ಮೇಲೆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಬೇಕು. ಈ ರೀತಿಯಾಗಿ ಯೇಸು ಕ್ರಿಸ್ತನ ಕೊಟ್ಟಂತ ದೊಡ್ಡ ಆಜ್ಞೆ ಯಾವುದು? ಪ್ರತಿಯೊಬ್ಬರು ಯೇಸು ಕ್ರಿಸ್ತನ ಸುವಾರ್ತೆ ನಂಬಬೇಕು, ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಬೇಕು. ಇದನ್ನ ಯಾರು ಮಾಡಿಲ್ಲೋ ಅವ್ರು ಎಲ್ಲಿ ಸೇರ್ತಾರೆ?
ನರಕನೇ ಅಲ್ಲ, ನಾಶನವಾಗಿ ಹೋಗ್ತಾರೆ ಅನ್ನುವಂಥ ಪದವನ್ನು ಯೇಸು ಸ್ವಾಮಿಯವರು ನಮಗೆ ತಿಳಿಸಿದ್ರೆ, ಇಲ್ಲಿವರೆಗೂ ಕೂಡ ಈ ಒಂದು ವಿಷಯವನ್ನು ಹೇಳಲಿಕ್ಕೆ ನೀವೆಲ್ಲರೂ ಕೂಡ ತಾಳ್ಮೆಯನ್ನು ಕೂತ್ಕೊಂಡಿದ್ದೀರಿ. ಹೇಳುವಂತ ಅವಕಾಶ ನನಗೆ ಕೊಟ್ಟಂತ ಸೋದರ ಭಾಸ್ಕರ್ ಅವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು.